ಬದಲಿಗೆ ಯೇಸು. ಇಲ್ಲಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸಿಸಿದರೆ ಅಂತ ಇದೆ ಅಲ್ವಾ, ಜೀವೋದ್ಧಾರ ಹೊಂದಿರಿ. ಯೇಸು ಕ್ರಿಸ್ತರನ್ನು ಸಾವಿನಿಂದ ದೇವರು ಎಬ್ಬಿಸಿದ್ದಾರೆ ಅಂತ ನೀವು ಏನೆಂದು ವಿಶ್ವಾಸ ಇಡಲಿಕ್ಕೆ ಏನಿದೆ ಅದರಲ್ಲಿ? ಯೇಸುವನ್ನು ದೇವರು ಸಾವಿನಿಂದ ಎಬ್ಬಿಸಿದ್ದಾರೆ ಅಂತ ಸೈತಾನ ನಂಬ್ತಾನೆ. ಆದರೆ ನನ್ನ ನಂಬಿಕೆ ಅದಲ್ಲ. ನನ್ನ ನಂಬಿಕೆ ಏನು ಅಂದರೆ, ಯೇಸುವಿನ ಸಾವು ನನ್ನ ಸಾವಾಗಿತ್ತು. ಯೇಸು ಕ್ರಿಸ್ತರನ್ನು ಪುನರುತ್ಥಾನಗೊಳಿಸಿದ್ದು ನನ್ನನ್ನು ಎಬ್ಬಿಸಿದ್ದಾಗಿತ್ತು. ಅದನ್ನು ನಾನು ನಂಬ್ತೀನಿ. ಸೊ ಐ ಆಮ್ ಸೇವ್ಡ್. ನಮಗೆ ಏನು ಕೊಡ್ತಾರೋ ಅದನ್ನು ನಾವು ಹೃದಯದಲ್ಲಿ ರಿಸೀವ್ ಮಾಡಿಕೊಳ್ಳೋಣ. ಲೆಟ್ ಅಸ್ ರಿಲೈ ಆನ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರನ್ನ ಡಿಪೆಂಡ್ ಆಗೋಣ. ಪವಿತ್ರಾತ್ಮರು ಖಂಡಿತವಾಗಲೂ ನಮಗೆಲ್ಲರಿಗೂ ಏನು ಬೇಕೋ ಅದನ್ನು ಖಂಡಿತವಾಗಲೂ ಅವ್ರು ನೀಡ್ತಾರೆ. ವಿಲ್ ಗಿವ್ ಅಸ್ ವಾಟ್ ಎವರ್ ಇಸ್ ನೀಡೆಡ್ ಫಾರ್ ಅಸ್ ಅಕಾರ್ಡಿಂಗ್ ಟು ಹಿಸ್ ವಿಲ್. ಅವರ ಇಚ್ಛೆ ಪ್ರಕಾರ ನಮಗೆ ಏನು ಅಗತ್ಯ ಇದೆಯೋ ಅದನ್ನು ಅವರು ಖಂಡಿತವಾಗಲೂ ಕೊಟ್ಟೇ ಕೊಡ್ತಾರೆ. ದೇವರ ಒಂದು ಚಿತ್ತ ಏನು ಅಂತ ನಾವು ನೋಡುವಾಗ, ವಾಟ್ ಈಸ್ ದ ವಿಲ್ ಆಫ್ ಗಾಡ್ ಅಂತ ನೋಡುವಾಗ, ಅಲ್ಟಿಮೇಟಾಗಿ ನಮಗೆಲ್ರಿಗೂ ಗೊತ್ತು, ಎವ್ರಿ ಒನ್ ಮಸ್ಟ್ ಬಿ ಸೇವ್ಡ್. ಎಲ್ಲರೂ ರಕ್ಷಣೆ ಪಡ್ಕೋಬೇಕು. ದಟ್ ಈಸ್ ದ ಅಲ್ಟಿಮೇಟ್ ವಿಲ್ ಆಫ್ ಗಾಡ್. ಸಾಲ್ವೇಷನ್, ರಕ್ಷಣೆ. ಅದರಿಂದ ಆ ಕಡೆ ಮತ್ತೇನೂ ಇಲ್ಲ. ದಟ್ ಈಸ್ ಅಲ್ಟಿಮೇಟ್. ಆದರೆ ಈ ರಕ್ಷಣೆಗೆ ತುಂಬ ಮುಖ್ಯ ಏನು? ರಕ್ಷಣೆ ಪಡ್ಕೊಳ್ಳಿಕ್ಕೆ ಮುಖ್ಯವಾಗಿ ಏನು ಬೇಕು? ಏನೆಲ್ಲ ಬೇಕು? ನಿಮಗೇನು ಅನಿಸುತ್ತೆ? ಶುಭ ಸಂದೇಶ, ಫೇತ್, ವಿಶ್ವಾಸ, ಮತ್ತು ಅಲ್ಲ, ನೀವು ಹೇಳ್ತಾ ಇರೋದೆಲ್ಲ ಕರೆಕ್ಟೇ ಇದೆ. ಪವಿತ್ರಾತ್ಮ ಇಲ್ಲ ಅಂದರೆ ರಕ್ಷಣೆ ಇಲ್ಲ. ಎಸ್, ಹೋಲಿ ಸ್ಪಿರಿಟ್. ಚೋಟೋ, ಥಿಂಕ್ ಆ್ಯಂಡ್ ಸೇ. ಸಹನೆ. ಓಕೆ. ನಮ್ಮದೇನು ಇಲ್ಲ ದೇವ್ರದ್ದು. ಓಕೆ. ಪ್ರೀತಿ ಬೇಕು. ಪ್ರೀಚರ್ ಬೇಕಾ? ಸಾಲ್ವೇಷನ್ಗ ಶಿವ ಸಂದೇಶ ಹೇಳೋರು ಬೇಕು. ಓಕೆ, ಸಾರೋರು ಬೇಕು. ಎಸ್, ಸಾಲ್ವೇಷನ್ಗೆ ಮುಖ್ಯವಾಗಿ ನಮಗೆ ಏನು ಬೇಕು ಕೇಳಿದರೆ, ನಮಗೆಲ್ರಿಗೂ ಗೊತ್ತು, ಜೀಸಸ್ ಬೇಕು. ನೀವೆಲ್ಲ ಹೇಳಿದ್ರಿ, ತಪ್ಪೇನೂ ಇಲ್ಲ. ವಾಟ್ ಎವರ್ ಯು ಸೆಡ್ ಈಸ್ ಓಕೆ. ಆದರೆ ಮೇಯ್ನ್ ಥಿಂಗ್ ಮಿಸ್ ಮಾಡಿಬಿಟ್ಟಿದ್ದೀರಾ ಅಲ್ವಾ? ಸಾಲ್ವೇಷನ್ಗೆ ಜೀಸಸ್ ಬೇಕು. ಯೇಸು ಈ ಭೂಮಿಗೆ ಬಂದಂಥ ಮುಖ್ಯ ಉದ್ದೇಶ ಏನು? ಅವರ್ ಸಾಲ್ವೇಷನ್ ಅಲ್ವಾ? ನಮ್ಮ ಸಂಪೂರ್ಣ ವಿಮೋಚನೆ, ಆರ್ ಕಂಪ್ಲೀಟ್ ಸಾಲ್ವೇಷನ್. ಸಾಲ್ವೇಷನ್ಗೆ ಫಸ್ಟ್ ಬೇಕಾಗಿರೋದೇ ಜೀಸಸ್. ವಿದೌಟ್ ಜೀಸಸ್ ನೋ ಸಾಲ್ವೇಷನ್. ಇಟ್ಸ್ ಕ್ಲಿಯರ್ ಅಲ್ವಾ? ಆದರೆ ಅದು ಹರ್ಷಿತ್ ಹೇಳಿದಾಗೆ ದ್ಯಾಟ್ ಈಸ್ ಗಾಡ್ಸ್ ಪಾರ್ಟ್. ಅದು ದೇವ್ರ ಪಾರ್ಟ್. ದೇವರು ಬೇಕು. ರಕ್ಷಣೆಗೆ ರಕ್ಷಕ ಬೇಕು. ರಕ್ಷಕ ಇಲ್ಲದೆ ಇದ್ದರೆ ರಕ್ಷಣೆ ಇಲ್ಲ. ರಕ್ಷಕ ಯೇಸುನೇ. ಆದರೆ ಇದು ಎಲ್ರಿಗೂ ಸಿಕ್ಕಿದೆಯಾ? ಹಾಗಾದರೆ ಸಾಲ್ವೇಷನ್ಗೆ ಜೀಸಸ್ ಬೇಕು. ಕರೆಕ್ಟ್, 100% ಜೀಸಸ್ ಬೇಕೇ ಬೇಕು. ಹಾಗಾದರೆ ಎಲ್ಲರಿಗೂ ರಕ್ಷಣೆ ಸಿಕ್ಕಿದೆಯಾ? ಆಲ್ ಆರ್ ಸೇವ್ಡ್? ಹಾಗಾದರೆ ಈ ಯೇಸುವನ್ನು ಸ್ವೀಕಾರ ಮಾಡಲಿಕ್ಕೆ ಅಥವಾ ರಕ್ಷಣೆ, ಯೇಸು ಕೊಡುವಂಥ ಆ ಸಾಲ್ವೇಷನನ್ನು ಪಡ್ಕೊಳ್ಳಿಕ್ಕೆ ನಮಗೇನು ಬೇಕು? ಅದು ನೀವು ಹೇಳಿದ್ರಿ, ಏನು ಬೇಕು? ಫೇತ್ ಬೇಕು ಅಲ್ವಾ? ವಿಶ್ವಾಸ ಅಂತಕ್ಕಂಥದ್ದು ಬೇಕು. ವಿಶ್ವಾಸ ಇಲ್ಲದೆ ಯಾರಿಗೂ ಕೂಡ ಈ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಈ ಫೇತ್ ಇದೆಯಲ್ವಾ, ಫೇತಲ್ಲಿ ಬೇರೆ ಬೇರೆ ರೀತಿಯ ಫೇತ್ ಇದೆ. ಈಗ ನಮಗೆಲ್ಲ ಒಂದು ಫೇತ್ ಅನ್ನೋದು ಇದೆ, ಅದಕ್ಕೆ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಸೊ ಜನರಲಿ ವಿ ಹ್ಯಾವ್ ಫೇತ್.
ಏನು ಫೇಯ್ತು? ಇದು ಕೆಳಗಡೆ ಬೀಳೋದಿಲ್ಲ ಅಂತ ನಮಗೊಂದು ವಿಶ್ವಾಸ ಇರೋದ್ರಿಂದ ತಾನೇ ಟೆನ್ಷನ್ ಇಲ್ಲದಿದ್ರೆ ಕೆಳಗಡೆ ಕೂತ್ಕೊಂಡಿದ್ದೀವಿ. ನೀವು ಕೂತ್ಕೊಂಡಿರೋ ಚೇರ್ ಮುರಿದು ಹೋಗಲ್ಲ ಅಂತ ನಿಮ್ಗೊಂದು ಫೇಯ್ತ್ ಇಲ್ವಾ? ಫೇಯ್ತ್ ಇದೆ ಅಲ್ವಾ? 2 ಕಡ್ಡಿ ಇಟ್ಬಿಟ್ಟಿದ್ರ ಮೇಲೆ ಕೂತ್ಕೊಳ್ಳಿ ಅಂದರೆ ನೀವು ಕೂತ್ಕೊಳ್ಳಲ್ಲ. ಯಾಕಂದರೆ ನಿಮಗೆ ನಂಬಿಕೆ ಇಲ್ಲ ಇದು ಉಳಿಯುತ್ತೆ ಅಂತ. ಈಗ ನೀವು ಆರಾಮಾಗಿ ಕೂತ್ಕೊಂಡಿದ್ದೀರಾ ಬಿಕಾಸ್ ಯು ಹ್ಯಾವ್ ಫೇಯ್ತ್ ಅಲ್ವಾ? ಸೊ ಅದೇ ರೀತಿಯಲ್ಲಿ ನಮಗೆ ಯೇಸು ಕ್ರಿಸ್ತನಲ್ಲಿ ಈ ವಿಶ್ವಾಸ ಇದ್ದರೆ ಮಾತ್ರ ನಮಗೆ ನಿತ್ಯ ಜೀವ ಅನ್ನೋದು ಪಡ್ಕೊಳ್ಳಿಕ್ಕಾಗತ್ತೆ. ವಿ ಶುಡ್ ರೆಸ್ಟ್ ಅಪಾನ್ ಜೀಸಸ್ ಫಾರ್ ಅವರ್ ಸಾಲ್ವೇಷನ್. ಇನ್ ಆರ್ಡರ್ ಟು ರೆಸ್ಟ್ ಅಪಾನ್ ಜೀಸಸ್ ವಿ ನೀಡ್ ಫೇತ್. ಯೇಸುವಿನಲ್ಲಿ ನಾವು ವಿಶ್ರಾಂತಿಯಲ್ಲಿ ಬದುಕಿ ಆ ರಕ್ಷಣೆ ಪಡ್ಕೋಬೇಕಾದ್ರೆ ನಮ್ಗೆ ಅಂಥ ಒಂದು ವಿಶ್ವಾಸ ಬೇಕು. ಆ ಫೇತ್ ನಮಗೆ ಎಲ್ಲಿಂದ ಸಿಗುತ್ತೆ? ಒಂದು ಹೇಳ್ತೀನಿ ಕೇಳಿ, ವಿಶ್ವಾಸ ಇಲ್ಲದೆ ರಕ್ಷಣೆ ಇಲ್ಲ. ನೋ ಫೇತ್ ನೋ ಸಾಲ್ವೇಷನ್. ಜೀಸಸ್ ಇದ್ದಾರೆ ಕರೆಕ್ಟ್, ಅವ್ರು ಬಂದಿದ್ದು ಸಾಲ್ವೇಷನ್ ಕೊಡಲಿಕ್ಕೆ. ಬಟ್ ಮೆನಿ ಆರ್ ನಾಟ್ ಯೆಟ್ ರಿಸೀವ್ಡ್ ದಟ್ ಸಾಲ್ವೇಷನ್. ಅನೇಕರು ಇಂದಿಗೂ ಕೂಡ ಆ ರಕ್ಷಣೆಯನ್ನು ಪಡ್ಕೊಳ್ಳಿಲ್ಲ. ಎಷ್ಟು ಜನ ಕ್ರೈಸ್ತರು ಆ ರಕ್ಷಣೆಯನ್ನು ಇನ್ನೂ ಕೂಡ ಹೊಂದ್ಕೊಳ್ಳಿಲ್ಲ. ರಕ್ಷಣೆ ಇಲ್ಲದೇ ಬದುಕ್ತಾ ಇದ್ದಾರೆ. ಕ್ರಿಶ್ಚಿಯನ್ನೇ, ಹೆಸರಿಗೆ ಕ್ರಿಶ್ಚಿಯನ್ನೇ, ಬಟ್ ನೋ ಸಾಲ್ವೇಷನ್. ಕಾರಣ ಏನು ಕೇಳಿದರೆ ದೆರ್ ಈಸ್ ನೋ ಫೇತ್ ಫಾರ್ ದೇರ್ ಸಾಲ್ವೇಷನ್. ರಕ್ಷಣೆಗೆ ಬೇಕಾದ ಒಂದು ವಿಶ್ವಾಸ ಇದೆ, ಆ ವಿಶ್ವಾಸ ಇಲ್ಲ. ಈಗ ನಾವು ಬೈಬಲ್ನಲ್ಲಿ ನೋಡ್ತೀವಿ, 12 ವರ್ಷದಿಂದ ರಕ್ತಸ್ರಾವ ರೋಗದಿಂದ ಒಂದು ಸ್ತ್ರೀ ನರಳುತ್ತಾ ಇದ್ಲಲ್ವಾ? ಕೊಂಕಣಿಲಿ ಏನು ಹೇಳ್ತಾರೆ? 12 ಇಯರ್ಸ್ ಅಲ್ವಾ? ಸೊ ಅವಳು ಏನಂತ ನಂಬಿದ್ಲು? ವಾಟ್ ವಾಸ್ ಹರ್ ಫೇತ್? ಬಟ್ಟೆ ಮುಟ್ಟಿದ್ರೆ ಮುಟ್ಟಿದ್ಲಾ? ಸೌಖ್ಯ ಸಿಗ್ತಾ? ಇವತ್ತು ನಾವು ಧ್ಯಾನಗಳಿಗೆ, ಪ್ರಾರ್ಥನೆಗಳಿಗೆ ಹೋಗ್ತೀವಿ. ಅನೇಕರು ಹೋಗ್ತಾರೆ, ಅಲ್ಲಿ ಇಲ್ಲಿ ಧ್ಯಾನ ಪ್ರಾರ್ಥನೆ ಅಂತ ಹೋಗ್ತಾನೆ ಇದ್ದಾರೆ. ವಾಟ್ ಈಸ್ ದೇರ್ ಫೇತ್? ಅವ್ರ ವಿಶ್ವಾಸ ಏನು? ಒಳ್ಳೆಯದಾಗುತ್ತೆ. ಇವತ್ತು ನೀವು ಇಲ್ಲಿ ಸೇರಿದರೆ ನಿಮ್ಮ ವಿಶ್ವಾಸ ಏನು? ವಾಟ್ ಈಸ್ ಯುವರ್ ಫೇತ್? ನಿಮ್ಮ ಮನೇಲಿ ಪ್ರೇಯರ್ ಇಟ್ಟಿದ್ದೀರಲ್ವಾ, ನಿಮ್ಮ ವಿಶ್ವಾಸ ಏನು? ಏನೋ ಒಂದು ವಿಶ್ವಾಸ ಇದ್ದಿದ್ದಕ್ಕೆ ತಾನೇ ಇಟ್ಟಿದ್ದೀರಾ, ಸುಮ್ಮನೆ ಇಡೋಕ್ಕೆ ಚಾನ್ಸ್ ಇಲ್ಲಲ್ಲ. ದಾರಿ ಮೇಲೆ ಯಾರು ಹೋಗ್ತಿದ್ದಾರೆ, ಬನ್ನಿ ನಮ್ಮಲ್ಲಿ ಪ್ರೇಯರ್ ಮಾಡಿ ಅಂತ ಕರೆಯಲ್ಲ ಯಾರು ಅಲ್ವಾ? ಸೊ ಯು ಹ್ಯಾವ್ ಸಮ್ ಫೇತ್. ಯಾವ ಫೇತ್ ಇದ್ದಿದ್ದಕ್ಕೆ ನೀವು ಇಟ್ರಿ? ಅಲ್ಲ, ಯೇಸುನಲ್ಲೇ ಏನು ಫೇತ್ ಇತ್ತು? ವಾಟ್ ಈಸ್ ಯುವರ್ ಫೇತ್? ರಕ್ಷಣೆಯ ಸಮಾಧಾನ ಸಿಗುತ್ತೆ, ಎಲ್ಲ ಸರಿ ಆಗುತ್ತೆ, ಅದ್ಭುತ ಆಗುತ್ತೆ. ಸೊ ನಾವು ಒಬ್ಬೊಬ್ಬರಿಗೊಂದೊಂದು ರೀತಿಯಲ್ಲಿ ವಿಶ್ವಾಸ ಅನ್ನೋದು ಇದೆ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಅನ್ನೋದಿದೆ. ನೋಡಿ, ಇವಳು ಸ್ಕೂಲಿಗೆ ಹೋಗ್ತಿದ್ದಾಳಲ್ವಾ? ಎಷ್ಟನೇ ಕ್ಲಾಸು? 6th ಸ್ಟ್ಯಾಂಡರ್ಡ್. ಇವಳಿಗೊಂದು ವಿಶ್ವಾಸ ಇದೆ ಯೇಸು ಸ್ವಾಮಿಯಲ್ಲಿ. ಯೇಸು ಕ್ರಿಸ್ತರು ನನಗೆ ಪಾಸ್ ಮಾಡ್ತಾರೆ. ಯು ಹ್ಯಾವ್ ಫೇತ್ ಇನ್ ಜೀಸಸ್? ಯಾ. ಯು ಪ್ರೇ ಎವ್ರಿ ಡೇ? ಡೂ ಯು ಬಿಲೀವ್ ದಟ್ ಜೀಸಸ್ ವಿಲ್ ಗಿವ್ ಯು ಪ್ರಮೋಷನ್ ಟು 7th ಸ್ಟ್ಯಾಂಡರ್ಡ್? ಯು ಡೋಂಟ್ ಬಿಲೀವ್? ಯಾ, ಶಿ ಬಿಲೀವ್ಸ್ ಅಲ್ವಾ? ಸೊ ಅವಳಿಗೊಂದು ನಂಬಿಕೆ ಇದೆ, ಯೇಸು ಸ್ವಾಮಿ ಪರೀಕ್ಷೆಯಲ್ಲಿ ಪಾಸ್ ಮಾಡ್ತಾರೆ ಅಂತ. ಸೊ ಕಾಯಿಲೆ ಬಂದಾಗ ನಮಗೊಂದು ನಂಬಿಕೆ ಬರುತ್ತೆ, ಏನಂತ? ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ನಮ್ಮ ಕಾಯಿಲೆಯನ್ನು, ಅಲ್ಲಿ ಯೇಸು ಬಂದಿದ್ದಾರಾ? ಇಲ್ಲ, ಅಲ್ಲಿ ನೋಡ್ತಿದ್ದಾರೆ, ಜೀಸಸ್ ಬಂದ್ರೇನೋ ನೋಡಿದೆ. ಓಕೆ. ಸೊ ಆ ರೀತಿ ಒಬ್ಬೊಬ್ಬರಿಗೂ ವಿಶ್ವಾಸ ಇದೆ. ಆದರೆ ಅದು ಯಾವುದು ಕೂಡ ನಮಗೆ ರಕ್ಷಣೆ ಕೊಡೋದಿಲ್ಲ. ಅದು ಯಾವುದರಿಂದನೂ ನಮಗೆ ಸಾಲ್ವೇಷನ್ ಅನ್ನೋದು ಸಿಗೋದಿಲ್ಲ. ಸಾಲ್ವೇಷನ್ ಅನ್ನೋದು ನಮ್ಗೆ ಸಿಗದೇ ಇದ್ದರೆ ಸ್ಟಿಲ್ ವಿ ಆರ್ ಅಂಡರ್ ದ ಬಾಂಡೇಜ್ ಆಫ್ ಸಿನ್, ಡೆತ್ ಆ್ಯಂಡ್ ಸೈಟನ್. ಯೇಸುನ ನಂಬಿದ್ದೀರಿ, ಫಾರ್ ಎಕ್ಸಾಂಪಲ್ ಯೇಸುನ ನಂಬಿದ ಮೇಲೆ ನಮಗೊಂದು ಮನೆ ಸಿಕ್ತು, ಮೊದಲು ಮನೆ ಇರಲಿಲ್ಲ ಅಂತ ನೀವು ಹೇಳ್ತೀರಿ. ಯೇಸುನ ನಂಬಿದ ಮೇಲೆ ನಮಗೆ ಮದುವೆ ಆಯಿತು ಅಂತ ಹೇಳ್ತೀರಿ. ಯೇಸುನ ನಂಬಿದ ಮೇಲೆ ನಮ್ಮದು ಕಾಯಿಲೆ ಎಲ್ಲ ವಾಸಿ ಆಯಿತು, ಕಷ್ಟ ಎಲ್ಲ ತೀರ್ತು ಅಂತ ಹೇಳ್ತೀರಿ. ಆಲ್ ದೀಸ್ ಥಿಂಗ್ಸ್ ಆರ್ ಗುಡ್. ಆದರೆ ಅದರಿಂದ ನಿಮಗೆ ಪಾಪ ಕ್ಷಮೆ ಸಿಗೋದಿಲ್ಲ, ಪಾಪದಿಂದ ರಕ್ಷಣೆ ಸಿಗೋದಿಲ್ಲ, ಹೊರಗೆ ಬರಲಿಕ್ಕಾಗೋದಿಲ್ಲ. ಸೈತಾನನ ಆ ಹಿಡಿತದಿಂದ ಹೊರಗೆ ಬರಲಿಕ್ಕಾಗೋದಿಲ್ಲ, ನಿತ್ಯವಾದ ಮರಣದಿಂದ ಹೊರಗೆ ಬರಲಿಕ್ಕಾಗೋದಿಲ್ಲ. ಅದಕ್ಕೆ ಬೇಕಾದಂತಹ ಒಂದು ವಿಶ್ವಾಸ ನಮ್ಮಲ್ಲಿ ಇಲ್ಲದೇ ಇರೋದರಿಂದ ನಮಗೆ ಈ ಪಾಪ ಕ್ಷಮೆ ಸಿಗ್ತಾ ಇಲ್ಲ ಎಷ್ಟೋ ಜನಕ್ಕೆ. ಆ ರಕ್ಷಣೆ
ರಕ್ಷಣೆಯ ಫಲವಾಗಿ ಸಿಗುವಂಥ ಈ ಪಾಪ ಕ್ಷಮೆ ಇದೆಯಲ್ವಾ, ಇದು ಎಷ್ಟೋ ಜನರಿಗೆ ಇವತ್ತು ಕೂಡ ಸಿಕ್ಕಿಲ್ಲ. ದಟ್ ಈಸ್ ದ ರೀಸನ್ ದೇ ಕೆನಾಟ್ ಓವರ್ಕಮ್ ಸಿನ್. ಆದ್ದರಿಂದನೇ ಅವರ ಜೀವನದಲ್ಲಿ ಬರುವಂಥ ಕೆಲವೊಂದು ಪಾಪಗಳನ್ನ ಜಯಿಸೋಕ್ಕಾಗ್ತಾ ಇಲ್ಲ, ಸೈತಾನನ್ನು ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ. ದೇ ಆರ್ ವರಿಡ್ ಅಬೌಟ್ ದೇರ್ ಫ್ಯೂಚರ್, ಟುಮಾರೋ, ಫಿಯರ್ ಆಫ್ ಡೆತ್, ಮರಣದ ಭಯ, ನಾಳೆ ಏನಾಗ್ಬಿಡುತ್ತೋ ಏನೋ, ಸತ್ತೋಗ್ಬಿಟ್ರೆ ಈ ರೀತಿ ಮುಂದೆ ಏನಾಗುತ್ತೆ ಅಂತಕ್ಕಂಥ ಮರಣ ಭಯ. ಮತ್ತು ಪಾಪವನ್ನು ಜಯಿಸ್ಲಿಕ್ಕೆ ಆಗ್ತಾಯಿಲ್ಲ, ಲೋಕವನ್ನು ಜಯಿಸ್ಲಿಕ್ಕೆ ಆಗ್ತಾಯಿಲ್ಲ. ಕಾರಣ ಏನು? ವೈ? ಕಾರಣ ಏನು ಅಂದರೆ ಅದನ್ನು ಜಯಿಸಲಿಕ್ಕೆ ಬೇಕಾಗಿದ್ದು ಮುಖ್ಯವಾಗಿ ರಕ್ಷಣೆ, ಸಾಲ್ವೇಷನ್. ಈ ಸಾಲ್ವೇಷನ್ ಅನ್ನೋದು ಅವ್ರ ಒಳಗಡೆ ಇನ್ನೂ ಬಂದಿಲ್ಲ. ದೇ ಆರ್ ನಾಟ್ ಯೆಟ್ ರಿಸೀವ್ಡ್ ದಟ್ ಸಾಲ್ವೇಷನ್ ಇನ್ ಟು ದೇರ್ ಹಾರ್ಟ್. ಅವ್ರ ಹೃದಯದಲ್ಲಿ ಆ ಸಾಲ್ವೇಷನ್ ಇನ್ನೂ ಬಂದಿಲ್ಲ, ರಕ್ಷಣೆ ಇನ್ನೂ ಅವ್ರು ಪಡ್ಕೊಳ್ಳಿಲ್ಲ. ಯಾಕೆ ಕೇಳಿದರೆ ರಕ್ಷಣೆಗೆ ಬೇಕಾದ ವಿಶ್ವಾಸ ಅವರಲ್ಲಿಲ್ಲ. ಚರ್ಚಿಗೆ ಹೋಗ್ಲಿಕ್ಕೆ ಬೇಕಾದ ವಿಶ್ವಾಸ ಇದೆ ನಮಗೆ. ನಾವು ಚರ್ಚಿಗೆ ಯಾಕೆ ಹೋಗ್ತೀವಿ? ಭಾನುವಾರ ಆದರೆ ಚರ್ಚಿಗೆ ಹೋಗ್ತೀವಿ. ಯಾಕೆ ಹೋಗ್ತೀವಿ? ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ರು ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಅಲ್ವಾ? ಅದೊಂದು ಫೇತ್, ಅಪ್ಪ ಅಮ್ಮನಿಂದ ಬಂದಂಥ ಒಂದು ಫೇತ್. ಆದರೆ ಈ ಯಾವ ವಿಶ್ವಾಸನೂ ನಮಗೆ ಸಾಲ್ವೇಷನ್ ತಂದು ಕೊಡೋದಿಲ್ಲ. ಇವತ್ತು ಚರ್ಚಿಗೆ ಹೋಗೋರು ಮೆಜಾರಿಟಿ ರಕ್ಷಣೆ ಇಲ್ಲದೆ ಇರೋರೇ ಹೋಗ್ತಾ ಇರೋದು. ಕ್ರಿಶ್ಚಿಯನ್ಸ್ ಅಂತ ಯಾರನ್ನು ಕರೀತಾರೋ ಮೆಜಾರಿಟಿ ಆಫ್ ದೆಮ್ ಆರ್ ನಾಟ್ ಯೆಟ್ ಸೇವ್ಡ್. ಈ ರಕ್ಷಣೆ ಅನ್ನೋದು ಪಡ್ಕೊಳ್ಳಿಲ್ಲ. ಕಾರಣ ರಕ್ಷಣೆಗೆ ಬೇಕಾದಂತಹ ವಿಶ್ವಾಸ ಅವರಲ್ಲಿ ಇಲ್ಲ. ಸೌಖ್ಯಕ್ಕೆ ಬೇಕಾದ ವಿಶ್ವಾಸ ಇದೆ, ಅದ್ಭುತಕ್ಕೆ ಬೇಕಾದ ವಿಶ್ವಾಸ ಇದೆ. 12 ವರ್ಷ, 15 ವರ್ಷ, 20 ವರ್ಷದಿಂದ ಕಷ್ಟ ಇತ್ತು, ಸಫರಿಂಗ್ ಇತ್ತು. ದೇ ಬಿಲೀವ್ಡ್ ಇನ್ ಜೀಸಸ್, ದೇ ರಿಸೀವ್ಡ್ ದ ಮಿರಾಕಲ್. ದ್ಯಾಟ್ ಫೇತ್ ಈಸ್ ದೇರ್. ಬಟ್ ದ್ಯಾಟ್ ಫೇತ್ ಈಸ್ ನಾಟ್ ಇನಫ್ ಫಾರ್ ಅವರ್ ಸಾಲ್ವೇಷನ್. ನಮ್ಮ ರಕ್ಷಣೆಗೆ ಅದು ಏನು ಪ್ರಯೋಜನ ಇಲ್ಲ. ರಕ್ಷಣೆಗೆ ಬೇಕಾದಂಥ ವಿಶ್ವಾಸ ನಮಗೆ ಸಿಗೋದು ಶುಭ ಸಂದೇಶದ ಮುಖಾಂತರ. ಓನ್ಲಿ ಥ್ರೂ ಗಾಸ್ಪೆಲ್ ವಿ ಕ್ಯಾನ್ ಹ್ಯಾವ್ ದ್ಯಾಟ್ ಫೇತ್ ವಿಚ್ ಸೇವ್ಸ್ ಅಸ್. ನಮ್ಮನ್ನು ರಕ್ಷಿಸುವಂಥ ಒಂದು ವಿಶ್ವಾಸ ಇದೆ ಅಲ್ವಾ, ಅದು ನಮಗೆ ಸಿಗೋದೆಲ್ಲಿಂದ ಕೇಳಿದರೆ ಶುಭವಾರ್ತೆಯಿಂದ. ದೇವರ ವಾಕ್ಯ, ಶುಭವ ಸಂದೇಶ, ಗಾಸ್ಪೆಲ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಕುರಿತಾದ ಶುಭವಾರ್ತೆಯಿಂದ ನಮಗೇನು ಸಿಗುತ್ತೆ? ರಕ್ಷಣೆಗೆ ಬೇಕಾದ ವಿಶ್ವಾಸ ಸಿಗುತ್ತೆ. ಸೌಖ್ಯಕ್ಕೆ ಬೇಕಾದ ವಿಶ್ವಾಸ ನಿಮಗೆ ಎಲ್ಲಿಂದ ಸಿಗುತ್ತೆ? ಅದಕ್ಕೆ ಸಂಬಂಧಪಟ್ಟ ವಿಷಯ ಕೇಳುವಾಗ ಸಿಗುತ್ತೆ. ಯೇಸು ಅಲ್ಲಿ ಯಾರ್ದೋ ಕಾಯಿಲೆ ವಾಸಿ ಮಾಡಿದರು, ಇಲ್ಲಿ ಯಾರಿಗೋ ಅದ್ಭುತ ಮಾಡಿದರು. ಇದು ಕೇಳುವಾಗ ನಿಮ್ಮ ಒಳಗಡೆ ಏನು ಬರುತ್ತೆ? ಹಾಗಾದರೆ ನನಗೂ ಮಾಡ್ತಾರೆ. ಕರೆಕ್ಟಾ? ಬರೋದಿಲ್ವಾ? ಬರುತ್ತೆ. ಈಗ ನೀವೊಂದು ಹಾಸ್ಪಿಟಲ್ಗೆ ಹೋಗ್ತೀರಾ, ಡಾಕ್ಟ್ರ್ ಹತ್ರ ಹೋಗ್ತೀರಾ. ಆ ಡಾಕ್ಟ್ರ್ ಬಗ್ಗೆ ನಿಮಗೆ ಯಾರೋ ಹೇಳಿರ್ತಾರೆ, ಆ ಹಾಸ್ಪಿಟಲ್ ಬಗ್ಗೆ ಯಾರೋ ಹೇಳಿರ್ತಾರೆ, ಇಂಥ ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ, ಈ ಡಾಕ್ಟ್ರ್ ಹತ್ರ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಿಮಗೆ ಯಾರೋ ಆ ಹಾಸ್ಪಿಟಲ್ ಬಗ್ಗೆ, ಆ ಡಾಕ್ಟ್ರ್ ಬಗ್ಗೆ ಹೇಳಿರ್ತಾರೆ. ಸೊ ಆ ಡಾಕ್ಟ್ರ್ ಬಗ್ಗೆ ಹೇಳಿರೋದ್ರಿಂದ, ಹಾಸ್ಪಿಟಲ್ ಬಗ್ಗೆ ಹೇಳಿರೋದ್ರಿಂದ ನಿಮಗೆ ಆ ಡಾಕ್ಟ್ರ್ ಮೇಲೆ ಏನು ಬರುತ್ತೆ? ಒಂದು ಫೇತ್ ಬರುತ್ತೆ, ಒಂದು ವಿಶ್ವಾಸ ಬರುತ್ತೆ. ನೀವು ಆ ಡಾಕ್ಟ್ರನ್ನ ನೋಡಿರೋದಿಲ್ಲ, ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಟ್ ಡಾಕ್ಟರ್, ಯಾವತ್ತೂ ಭೇಟಿ ಆಗಿರೋದಿಲ್ಲ. ಬಟ್ ಸಂಬಡಿ ಟೋಲ್ಡ್ ಯು ಅಬೌಟ್ ದಟ್ ಡಾಕ್ಟರ್. ಆ ಡಾಕ್ಟ್ರ್ ಬಗ್ಗೆ ಯಾರೋ ಹೇಳಿದರು. ಸೊ ಏನು ಬಂತು ನಮಗೆ? ಆ ಡಾಕ್ಟ್ರ ಮೇಲೆ ವಿಶ್ವಾಸ ಬಂತು. ಆ ಹಾಸ್ಪಿಟಲ್ಗೆ ನಾವು ಹೋಗ್ತೀವಿ. ಹಾಗೆ ಇವತ್ತು ಎಷ್ಟೋ ಜನ ಈ ರಿಟ್ರೀಟ್ಗಳಿಗೆ ಹೋಗ್ತಾರೆ. ಅಲ್ಲಿ ಇಲ್ಲಿ ಎಲ್ಲ ರಿಟ್ರೀಟ್ ಸೆಂಟರ್ಸ್ ಬೇಕಾದಷ್ಟಿದೆ ಅಲ್ವಾ? ನೀವೆಲ್ಲ ಹೋಗ್ತಾ ಇರ್ತೀರಿ ಅನಿಸುತ್ತೆ ಅಲ್ಲಿ ಇಲ್ಲಿ ರಿಟ್ರೀಟ್ಸ್ಗಳಿಗೆ. ಅದ್ಭುತ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತೆಲ್ಲ ಹೇಳ್ತಾರೆ. ನೀವು ಹೋಗ್ತೀರಿ. ಹೋಗುವಾಗ ನಿಮ್ಗೊಂದು ನಂಬಿಕೆ ಇರುತ್ತೋ ಇಲ್ವೋ? ಇರುತ್ತೆ. ಆಮೇಲೆ ಸಾಕ್ಷಿ ಕೂಡ ಹೇಳೋರು ಇರ್ತಾರೆ. ಎಷ್ಟೋ ಜನ ಟೆಸ್ಟಿಮನಿ ಹೇಳ್ತಾರೆ, ನಾವಿಲ್ಲಿ ಬಂದಾಗ ನಾವು ಹೀಗೆ ಇದ್ವಿ, ಬಂದ ಮೇಲೆ ನಮಗೆ ಹೀಗಾಯಿತು, ಬರುವಾಗ ನಮಗೆ ಏನೂ ಇರಲಿಲ್ಲ, ಖಾಲಿ ಕೈಯಲ್ಲಿ ಬಂದ್ವಿ, ಇಲ್ಲಿ ಬಂದಾಗ ಯೇಸು ನಮಗೆ 5 ರೊಟ್ಟಿ 2 ಮೀನು 5,000 ಮಾಡಿಕೊಟ್ರು. ಆ ರೀತಿ ಅದ್ಭುತ. ಸೊ ಅದ್ಭುತ ಪಡೆದುಕೊಳ್ಳಲಿಕ್ಕೆ ಒಂದು ವಿಶ್ವಾಸ ಎಲ್ಲಿಂದ ಸಿಕ್ತು? ಆ ಅದ್ಭುತದ ವಿಷಯವಾಗಿ ನಾವು ಕೇಳಿಸ್ಕೊಂಡಿದ್ದರಿಂದ ನಮಗೆ ಸಿಕ್ತು. ಈಗ ನೀವು ನರಕದ ನಿತ್ಯಾಗ್ನಿಯಿಂದ ಹೊರಗೆ ಬರಬೇಕಾದ್ರೆ ಅದಕ್ಕೊಂದು ವಿಶ್ವಾಸ ಬೇಕು. ಪಾಪದಿಂದ ಹೊರಗೆ ಬರಬೇಕಾದ್ರೆ ಅದಕ್ಕೊಂದು ವಿಶ್ವಾಸ ಬೇಕು. ಸೈತಾನನ ಬಂಧನದಿಂದ ಹೊರಗೆ ಬರಬೇಕಾದ್ರೆ ಅದಕ್ಕೊಂದು ವಿಶ್ವಾಸ ಬೇಕು. ನಿಮಗೆ ಯಾರಾದರೂ ಬಂದು ಹೇಳಿದರೆ ಯಾವತ್ತಾದರೂ ಅಲ್ಲೊಂದು ಧ್ಯಾನ ಇದೆ, ಅಲ್ಲಿ ಹೇಳ್ಕೊಡ್ತಾರೆ ನರಕದಿಂದ ಹೇಗೆ ತಪ್ಪಿಸ್ಕೊಳ್ಳೋದು, ಸೈತಾನನ ಬಂಧನದಿಂದ ಹೇಗೆ ಹೊರಗೆ ಬರೋದು,
ನಿತ್ಯ ಮರಣದಿಂದ ಹೇಗೆ ತಪ್ಪಿಸಿಕೊಳ್ಳೋದು, ಪಾಪದಿಂದ ಹೇಗೆ ಪರಿಹಾರ ಪಡ್ಕೊಳ್ಳೋದು ಅಂತ ಯಾವುದಾದ್ರೂ ಧ್ಯಾನಕೂಟಕ್ಕೆ ಯಾರಾದರೂ ಕರೆದಿದ್ದಾರಾ ನಿಮಗೆ? ಕರೆದಿದ್ದಾರಾ? ಯೂಟ್ಯೂಬಲ್ಲಿ ಎಲ್ಲಾದರೂ ಕರೀತಾರೆ ಯಾರಾದರೂ? ಅಲ್ಲಿ ಕರೆಯೋದು ಪೂರ್ತಿ ಅಡ್ವರ್ಟೈಸ್ಮೆಂಟ್ ಪೂರ್ತಿ ಏನು ಗೊತ್ತಾ? ಎಲ್ಲ ಅದ್ಭುತ ಅದ್ಭುತ ಅದ್ಭುತ, ಅದು ಸಿಕ್ತು, ಇದು ಸಿಕ್ತು, ಇನ್ನೊಂದಾಯಿತು, ಮತ್ತೊಂದಾಯಿತು, ಇದೆ. ನಾವು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗಿ ಕೂತ್ಕೊಳ್ತೀವಿ 3 ದಿನ, ನಮಗೊಂದು ಆಗುತ್ತೆ ಅಂತ. ಒಂದು ರೀತಿ ಡಿಸೆಪ್ಷನ್ ಅಂತ ಹೇಳ್ತೀವಿ ಅದನ್ನು, ವಂಚನೆ. ಯಾಕೆ ವಂಚನೆ ಅಂದರೆ, ನೀವು ಆಸೆ ಪಟ್ಟಿದ್ದೆಲ್ಲ ನೀವು ಪಡ್ಕೊಂಡು ಪ್ರಾರ್ಥನೆ ಮಾಡಿ ಯೇಸುವಿನಿಂದ ನೀವು ಆಸೆ ಪಟ್ಟಿದ್ದೆಲ್ಲ ಪಡ್ಕೊಂಡು ಲಾಸ್ಟಿಗೆ ನಿನ್ನ ಆತ್ಮಕ್ಕೆ ರಕ್ಷಣೆ ಪಡ್ಕೊಳ್ಳದೆ ಹೋದರೆ ಒಂದಿನ ಸತ್ತ ಮೇಲೆ ನರಕದಲ್ಲಿ ಹೋಗ್ತೀಯಲ್ವಾ? ಆ ಧನಿಕ ಶ್ರೀಮಂತನ ಕತೆ ಗೊತ್ತಲ್ವಾ? ಧನಿಕ ಶ್ರೀಮಂತ ಕೇಳಿದ್ದೀರಾ? ಏನಂತಾರೆ ಕೊಂಕಣಿಯಲ್ಲಿ? ಹಾಂ, ಅವನು ಸತ್ತೋದ್ನ ಒಂದಿನ. ಡೈಲಿ ಒಳ್ಳೆ ಬಟ್ಟೆ ಹಾಕ್ಕೊಳ್ತಾ ಇದ್ನ, ಒಳ್ಳೆ ಫುಡ್. ಸತ್ತ ಮೇಲೆ ಎಲ್ಲೋದ? ಯಾಕೆ ಹೋದ? ಅವನು ಯಾಕೆ ಹೋದ್ನ ನಮಗೆ ಗೊತ್ತಿಲ್ಲ, ಅದು ಕಂಡು ಹಿಡಿಯೋದು ಬೇಡ, ಆಯಿತಾ? ಸೊ ನಾವಿಷ್ಟೇ ತಿಳ್ಕೊಳ್ಳೋಣ, ನಾವು ಈ ಪ್ರಪಂಚದಲ್ಲಿ ಎಷ್ಟೇ ಆಶೀರ್ವಾದ ಪಡ್ಕೊಂಡು ಬದುಕಿದ್ರು ಒಂದಿನ ಸಾಯ್ತೀವಿ. ಆದರೆ ರಕ್ಷಣೆ ಪಡ್ಕೊಳ್ಳದೆ ಸತ್ತೋದ್ರೆ ನರಕಕ್ಕೆ ಹೋಗ್ತೀವಿ ಅಂತ. ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸಾಲ್ವೇಷನ್, ರಕ್ಷಣೆ. ಯೇಸು ಬಂದಿದ್ದು ರಕ್ಷಣೆ ಕೊಡಲಿಕ್ಕೋಸ್ಕರ. ಆದರೆ ಎಷ್ಟೋ ಜನ ಇವತ್ತು ಆ ರಕ್ಷಣೆ ಪಡ್ಕೊಳ್ದೇನೆ ಲೋಕದ ಆಶೀರ್ವಾದ ಪಡ್ಕೊಂಡು ಬದುಕ್ತಾ ಇದ್ದಾರೆ. ಡಿಸೆಪ್ಷನ್. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ರಕ್ಷಣೆ ಪಡ್ಕೊಂಡಿದ್ದೀರೋ ಇಲ್ಲೋ ಅಂತ, ಅದು ನಿಮಗೆ ಗೊತ್ತು. ಯಾಕೆಂದರೆ ನೀವು ನಿಜವಾಗಲೂ ರಕ್ಷಣೆ ಪಡ್ಕೊಂಡ್ರೆ ದ್ಯಾಟ್ ಕ್ರಿಯೇಟ್ಸ್ ಎ ಗ್ರೇಟರ್ ಜಾಯ್ ಇನ್ ಯು. ಅದು ನಿಮ್ಮೊಳಗಡೆ ಒಂದು ಪರಮಾನಂದನ ಉಂಟು ಮಾಡುತ್ತೆ. ಓಕೆ, ಆ ಆನಂದದ ಪವರ್ ಏನು ಅಂದರೆ, ದ್ಯಾಟ್ ಜಾಯ್ ವಿಲ್ ಸಪ್ರೇಟ್ ಯು ಫ್ರಮ್ ಆಲ್ ಕೈಂಡ್ಸ್ ಆಫ್ ವರ್ಡ್ಲಿ ಪ್ಲೆಜರ್ಸ್, ಎಂಟರ್ಟೈನ್ಮೆಂಟ್ಸ್, ಆಲ್ ಕೈಂಡ್ಸ್ ಆಫ್ ವರ್ಡ್ಲಿ ಗ್ಲೋರಿ. ದೆರ್ ಇಸ್ ಸೋ ಮಚ್ ಪವರ್ ಇನ್ ದ್ಯಾಟ್ ಸಾಲ್ವೇಷನ್. ನಾವು ಪಡೆಯುವಂಥ ರಕ್ಷಣೆ ಇದೆಯಲ್ವಾ, ಆ ರಕ್ಷಣೆಗೆ ತುಂಬ ಪವರ್ ಇದೆ. ಅದರಿಂದ ನಮ್ಮ ಹೃದಯದಲ್ಲಿ ತುಂಬ ಗ್ರೇಟ್ ಜಾಯ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಜಾಯ್ ಪವರ್ ಏನು ಕೇಳಿದ್ರೆ, ಅದು ನಮ್ಮನ್ನು ಲೋಕದಿಂದ ಸಪ್ರೇಟ್ ಮಾಡುತ್ತೆ. ಇಫ್ ಯು ಆರ್ ಟ್ರೂಲಿ ಸೇವ್ಡ್, ಯು ಹ್ಯಾವ್ ದಟ್ ಪವರ್ ಇನ್ಸೈಡ್ ಆಫ್ ಯು. ನೀವು ನಿಜವಾಗ್ಲೂ ರಕ್ಷಣೆ ಹೊಂದಿದ ಕ್ರೈಸ್ತ ವಿಶ್ವಾಸಿಗಳಾಗಿದ್ದರೆ ನಿಮ್ಮ ಒಳಗಡೆ ಆ ಒಂದು ಸಾಲ್ವೇಷನ್ ಇರುತ್ತೆ. ಅದು ನಿಮ್ಮಲ್ಲಿ ಜಾಯ್ನ ಪ್ರೊಡ್ಯೂಸ್ ಮಾಡುತ್ತೆ. ದಾವೀದ ಅರಸ ಪಾಪ ಮಾಡಿ ಅವನಿಗೆ ನಷ್ಟ ಆಗಿ ಹೋಗಿದ್ದೇನು ಗೊತ್ತಾ? ಆ ಜಾಯ್ ನಷ್ಟ ಆಯಿತು. ಅವನು ಪ್ರೇಯರ್ ಮಾಡಬೇಕಾದ್ರೆ ಪ್ರೇಯರ್ ಮಾಡ್ತಾನೆ, ಏನು ಗೊತ್ತಾ? ಲಾರ್ಡ್ ರಿಸ್ಟೋರ್ ವಾಟ್? ದ ಜಾಯ್ ಆಫ್ ಯುವರ್ ಸಾಲ್ವೇಷನ್. ಇದೆಯಲ್ವಾ? ಎಲ್ಲಿದೆ ವಾಕ್ಯ? ಸಾಮ್ 51 ವರ್ಸ್, ಕೀರ್ತನೆ 51. ತೆಗೀರಿ ನೋಡೋಣ, ನಾನು ಹುಡುಕ್ತೀನಿ, ನೀವು ಹುಡುಕಿ, ಯಾರಿಗೆ ಫಸ್ಟ್ ಸಿಗುತ್ತೋ ಓದ್ಬಿಡೋಣ. ಹಾಂ, ಸಿಕ್ಕಿತ್ತು, ವೆರಿ ಗುಡ್. ಕೊಂಕಣಿನೋ ಕನ್ನಡನೋ ಯಾವುದೋ ಒಂದು ಅರ್ಥ ಆಗಬೇಕೀಗ, ಅದು ಮುಖ್ಯ. ಭಾಷೆ ಯಾವುದಾದ್ರೇನೀಗ ಅರ್ಥ ಆಗದೆ ಇದ್ರೆ ಯಾವ ಭಾಷೆ ಕಲಿತು ವೇಸ್ಟ್ ಏನೀಗ. ಏನಂತ ಇದೆ? ಅದಲ್ಲ, ಅದು ಕೆಳಗೆ ತುಂಬ ಲಾಸ್ಟ್ ಆಯಿತು. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆಯುವ ಸಿದ್ಧ ಮನಸ್ಸನ್ನು. ಅದೇ ಅಲ್ವಾ? 12ನೇ ವಾಕ್ಯ, ರಿಸ್ಟೋರ್ ಟು ಮೀ ದ ಜಾಯ್ ಆಫ್ ಯುವರ್ ಸಾಲ್ವೇಷನ್ ಆ್ಯಂಡ್ ಸಸ್ಟೈನ್ ಇನ್ ಮೀ ಎ ವಿಲ್ಲಿಂಗ್ ಸ್ಪಿರಿಟ್. Those who are in sin cannot experience the joy of the salvation. ಪಾಪದಲ್ಲಿರೋರಿಗೆ ಈ ಒಂದು ರಕ್ಷಣೆ ಆನಂದ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ರಕ್ಷಣೆ ಆನಂದ ಇಲ್ಲದೆ ಇದ್ದರೆ ನೀವೇನು ಮಾಡ್ತೀರಿ? ನೀವು ಆನಂದ ಹುಡ್ಕೊಂಡು ಹೋಗ್ತೀರಿ. ಮನುಷ್ಯನಿಗೆ ಆನಂದ ಬೇಕು. ಆನಂದ ಎಲ್ಲಿ ಹುಡುಕ್ತೀರಿ? ಯು ಸ್ಟಾರ್ಟ್ ಸೀಕಿಂಗ್ ಜಾಯ್ ಇನ್ ವರ್ಡ್ಲಿ ಥಿಂಗ್ಸ್, ದ್ಯಾಟ್ ಈಸ್ ಪ್ಲೆಷರ್. ಮನುಷ್ಯನಿಗೆ ಬದುಕಬೇಕಾದ್ರೆ ಒಂದು ರುಚಿ ಬೇಕು. ಊಟ ಮಾಡಬೇಕಂದ್ರೆ ರುಚಿ ಬೇಕೋ ಬೇಡವಾ? ಬೇಕಲ್ವಾ? ಬಟ್ಟೆ ಹಾಕ್ಲಿಕ್ಕೆ ಒಂದು ಟೇಸ್ಟ್ ಬೇಕೋ ಬೇಡವಾ? ಸುಮ್ಮನೆ ಯಾವುದೋ ಒಂದು ಹಾಕ್ಕೊಳ್ತೀರ ನೀವು? ಹಾಕ್ಕೊಳ್ಳಲ್ಲ. ಕಾಲೇಜಿಗೆ ಹೋಗ್ಬೇಕಾದ್ರೆ ಒಂದು ಹಾಕ್ಕೊಳ್ತೀರಿ,
ಅಥವಾ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಒಂದು ಹಾಕ್ಕೊಳ್ತೀರಿ, ಚರ್ಚಿಗೆ ಹೋಗ್ಬೇಕಾದ್ರೆ ಒಂದು ಹಾಕ್ಕೊಳ್ತೀರಿ. ಬಟ್ಟೆ ಹಾಕ್ಕೋಬೇಕಾದ್ರೆ ಅದಕ್ಕೊಂದು ಟೇಸ್ಟ್ ಇರಬೇಕು. ಸುಮ್ಮನೆ ಯಾರೋ ಕೊಟ್ಟರು ಅಂತ ಹೇಳ್ಬಿಟ್ಟು ಹಾಕ್ಕೊಳ್ಳೋದಿಲ್ಲ. ನಿಮಗೆ ಯಾರೋ ಒಂದು ಗಿಫ್ಟ್ ಕೊಟ್ಟಿರ್ತಾರೆ ಬಟ್ಟೆ, ನೀವು ಅದನ್ನು ಫಸ್ಟು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ತೀರಿ, ನಿಮ್ಗದು ಇಷ್ಟ ಆಗಬೇಕು. ಇಷ್ಟ ಆಗಿಲ್ಲ ಅಂದರೆ ಏನು ಮಾಡ್ತೀರಿ? ಇನ್ನೊಂದು ಗಿಫ್ಟ್ ಪ್ಯಾಕ್ ಮಾಡಿ ಇನ್ನೊಬ್ರಿಗೆ ಗಿಫ್ಟಾಗಿ ಕೊಟ್ಬಿಡ್ತೀರಿ ಅಲ್ವಾ? ಹಾಂ, ನಿಮ್ಗೆ ಇಷ್ಟ ಆದರೆ ನೀವು ಯಾರಿಗೂ ಕೊಡೋದಿಲ್ಲ, ಬಿಕಾಸ್ ಯು ಲೈಕ್ ಇಟ್. ಸೊ ನಮಗೆ ಅದಕ್ಕೊಂದು ಟೇಸ್ಟ್ ಬೇಕು, ಪ್ರತಿಯೊಂದಕ್ಕೊಂದು ಟೇಸ್ಟ್ ಬೇಕು. ನೀವು ಮೇಕಪ್ ಮಾಡುವಾಗ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ತೀರಲ್ಲ, ಯಾಕೆ? ನಿಮಗೆ ನೀವು ಚೆಂದ ಕಾಣಬೇಕು. ಅರ್ಥ ಆಗ್ತಿದೆಯಾ? ಹಾಂ, ಒಪ್ಪಿಗೆ ಆದರೆ ಮಾತ್ರ ನೀವು ಡೋರ್ ಓಪನ್ ಮಾಡಿ ಹೊರಗೆ ಬರೋದು, ಇಲ್ಲ ಅಂದರೆ ಹೊರಗೆ ಬರೋದಿಲ್ಲ. ಸೊ ಪ್ರತಿಯೊಂದಕ್ಕೊಂದು ಟೇಸ್ಟ್ ಬೇಕು. ಒಂದು ಮನೆ ಕಟ್ತೀವಿ, ಈಗ ಎಷ್ಟು ಜನ ಇದ್ದೀರಿ ಮನೇಲಿ ಟೋಟಲ್ ಮೆಂಬರ್ಸ್? ಹೌ ಮೆನಿ ಮೆಂಬರ್ಸ್ ಆರ್ ಸ್ಟೇಯಿಂಗ್ ಇನ್ ದಿಸ್ ಹೌಸ್? 5 ಅಲ್ವಾ? 5 ಜನಕ್ಕೆ ಮಲ್ಕೊಳ್ಳಿಕ್ಕೆ ಇಷ್ಟು ಜಾಗ ಇದ್ದರೆ ಸಾಕಲ್ವಾ ಮ್ಯಾಕ್ಸಿಮಮ್? ಹಾಂ, ಇಷ್ಟು ಜಾಗ ಸಾಕು, 5 ಜನ ಆರಾಮಾಗಿ ಮಲಗ್ಬೋದು. ಹೊರಗಡೆ ಒಂದು ವಾಶ್ರೂಮ್ ಇದ್ದರೂ ಸಾಕು. ಆದರೆ ನಮಗೆ ಟೇಸ್ಟ್ ಇಲ್ಲ, ನಮ್ಗೆ ಅದರಲ್ಲಿ ಒಂದು ಟೇಸ್ಟ್ ಇಲ್ಲ. ನಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಒಂದು ಮನೆ ನಾವು ಕಟ್ತೀವಿ, ಕರೆಕ್ಟಾ? ಹಾಂ, ಪ್ರತಿಯೊಂದು ಮಾಡೋದು ಅಷ್ಟೇ. ನಾವು ಧ್ಯಾನಕ್ಕೆ ಹೋಗ್ತೀವಿ, ಪ್ರೇಯರ್ಗೆ ಹೋಗ್ತೀವಿ, ಅದರಲ್ಲೂ ಟೇಸ್ಟ್ ಬೇಕು ನಮಗೆ. ಟೇಸ್ಟ್ ಅಂದರೆ ಏನು? ನಮ್ಮ ಶರೀರದ ಒಂದು ರುಚಿ ಉಂಟು, ಮನಸ್ಸಿನೊಂದು ಆಸೆ ಉಂಟು, ಅದಕ್ಕೆ ತಕ್ಕ ಹಾಗೆ ಇರಬೇಕು. ಪ್ರೇಯರ್ ಅಂದರೆ ಹೇಗಿರ್ಬೇಕು ಗೊತ್ತಾ? ಹೀಗೆಲ್ಲ ಇರಬಾರ್ದು. ಇದೆಂತ ಇದು ಪ್ರೇಯರ್? ಇದು ಪ್ರೇಯರ್ ಅಂದರೆ ನಮಗೊಂದು ಶರೀರದೊಂದು ಆಸೆ ಉಂಟು, ಒಂದು ಲಸ್ಟ್ ಉಂಟು, ಅದು ಫುಲ್ಫಿಲ್ ಆಗಬೇಕು. ಪ್ರೇಯರಲ್ಲೂ ವಿ ಆರ್ ಸೀಕಿಂಗ್ ದ ಪ್ಲೆಷರ್. ಒಂದು ರಿಟ್ರೀಟಲ್ಲೂ ವಿ ಆರ್ ಸೀಕಿಂಗ್ ದ ಪ್ಲೆಷರ್. ಒಂದು ಬಿಸ್ನೆಸ್ಸಲ್ಲೂ ನಮಗೆ ಹೆಚ್ಚು ಹಣ ಬೇಕು. ಒಂದು ಡ್ರೆಸ್ ಹಾಕುವಾಗ, ಒಂದು ಊಟ ಮಾಡುವಾಗ, ಅದರಲ್ಲೂ ವಿ ಆರ್ ಸೀಕಿಂಗ್ ಪ್ಲೆಷರ್. ಸುಮ್ಮನೆ ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಸುಮ್ಮನೆ ಏನೋ ಒಂದು ಮಾಡಿ ಕೊಟ್ಬಿಟ್ರೆ ತಿನ್ನಿ, ಹೆಲ್ತಿಗೆ ಒಳ್ಳೇದು ಅಂದರೆ ತಿಂತೀವ? ಇದರಲ್ಲಿ ಏನಿದೆ? ಏನೂ ಇಲ್ಲ, ಟೇಸ್ಟ್ ಇಲ್ಲ ಅಂತ ಬಿಸಾಡ್ತೀವಿ, ತಿನ್ನೋದಿಲ್ಲ. ಅದರಲ್ಲೂ ನಮಗೆ ಸುಖ ಬೇಕು. ಅಂದರೆ ಬೈ ಡಿಫಾಲ್ಟ್ ವಿ ಆಲ್ ಆರ್ ಸೀಕಿಂಗ್ ಎ ಪ್ಲೆಷರ್. ನಾವು ಏನೋ ಒಂದು ಸುಖನ ಹುಡುಕ್ತಾ ಇದ್ದೀವಿ, ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಯಾಕೆ ಅಂದರೆ ಈ ಲೋಕದ ಯಾವುದರಲ್ಲೂ ಕೂಡ ಈ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿಲ್ಲ. ಅದು ಯಾವುದ್ರಲ್ಲಿ ಸಿಗುತ್ತೆ ಕೇಳಿದರೆ ಓನ್ಲಿ ಇನ್ ಸಾಲ್ವೇಷನ್, ಓನ್ಲಿ ಇನ್ ಕ್ರೈಸ್ಟ್ ಜೀಸಸ್ ಯು ಕ್ಯಾನ್ ಹ್ಯಾವ್ ಯುವರ್ ಟ್ರೂ ಪ್ಲೆಷರ್ ಆರ್ ಟ್ರೂ ಜಾಯ್. ಈ ದಾವೀದ ಅರಸ ಪಾಪ ಮಾಡಿದಾಗ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಾಗ, ಅವನ ಒಳಗಡೆ ವಾಟ್ ಹಿ ಲಾಸ್ಟ್ ವಾಸ್ ದಟ್ ಜಾಯ್. ಅವನು ದೇವಾಲಯಕ್ಕೆ ಹೋಗ್ತಾ ಇದ್ದಾನೆ, ಹಿ ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ಹಿ ಈಸ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದಟ್ ಜಾಯ್. ಕೀರ್ತನೆ 8ರಲ್ಲಿ ಹೇಳ್ತಾನಲ್ವಾ, ದೆರ್ ಈಸ್ ಫುಲ್ನೆಸ್ ಆಫ್ ಜಾಯ್ ಇನ್ ಯುವರ್ ಪ್ರೆಸೆನ್ಸ್. ನಿನ್ನ ಸನ್ನಿಧಿ ನನಗೆ ತರುವುದು ಪರಮಾನಂದವನ್ನು ಅಂತ ಹೇಳ್ತಾರೆ ಅಲ್ವಾ? ಎಷ್ಟನೇ ವಾಕ್ಯ ಅದು? 8 ಕೀರ್ತನೆ, ನಿನ್ನ ಸನ್ನಿಧಿ ತರುವುದು ನನಗೆ ಪರಮಾನಂದವನ್ನು. 16 ನೋಡಿ. ಅದಕ್ಕೆ ಅಪರೂಪಕ್ಕೆ ಬೈಬಲ್ ಓದಬೇಕು ಅನ್ನೋದು ನನಗೆ. 16ನೇ ಅಧ್ಯಾಯ 11ನೇ ವಾಕ್ಯ ಏನಂತ ಇದೆ? ತೋರ್ಪಡಿಸುವ ನನಗೆ ಅಮರ ಜೀವ ಮಾರ್ಗವನ್ನು, ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನ್ನು. ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನ್ನು. ದೇವರ ಸಾನ್ನಿಧ್ಯ ಪರಮಾನಂದವನ್ನು ಕೊಡುತ್ತಂತೆ. ದೇರ್ ಈಸ್ ಫುಲ್ನೆಸ್ ಆಫ್ ಜಾಯ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸಾನ್ನಿಧ್ಯ. ಈಗ ದಾವೀದ ಅರಸ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಈಸ್ ಪ್ರೇಯಿಂಗ್, ಇಸ್ ಗೋಯಿಂಗ್ ಟು ಟೆಂಪಲ್, ಇಸ್ ಪ್ರೇಯಿಂಗ್, ಬಟ್ ಈಸ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸಾನ್ನಿಧ್ಯ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ಥರನೇ ನಾವು ಚರ್ಚಿಗೆ ಹೋಗ್ತೀವಿ, ಮನೆಗೆ ಬರ್ತೀವಿ, ದೇವರ ಸಾನ್ನಿಧ್ಯ ಅನುಭವಿಸ್ಲಿಕ್ಕೆ ಆಗ್ತಾಯಿಲ್ಲ. ನಿಮ್ಗೆ ಅನುಭವಿಸ್ಲಿಕ್ಕೆ ಆಗುತ್ತಾ ದೇವರ ಸಾನ್ನಿಧ್ಯ? ಚರ್ಚಿಗೆ ಹೋಗುವಾಗ ಅಲ್ಲಿರೋ ಮನುಷ್ಯರ ಸಾನ್ನಿಧ್ಯ ಎಲ್ಲ ಸಿಗುತ್ತೆ ನಿಮಗೆ. ದೇವರ ಸಾನ್ನಿಧ್ಯ ಅನುಭವಿಸ್ಲಿಕ್ಕೆ ಆಗಬೇಕು. ದಾವೀದ ಚರ್ಚಿಗೆ ಹೋಗ್ತಾ ಇದ್ದಾನೆ, ಪ್ರೇಯರ್ ಮಾಡ್ತಾ ಇದ್ದಾನೆ, ಬಟ್ ಈಸ್ ನಾಟ್ ಗೆಟಿಂಗ್ ದ್ಯಾಟ್ ಪ್ರೆಸೆನ್ಸ್. ಆ ಸಾನ್ನಿಧ್ಯ ಅನುಭವಿಸ್ಲಿಕ್ಕೆ ಆಗ್ತಾಯಿಲ್ಲ. ಇಲ್ಲ ಅವ್ನು ಹೇಳ್ತಾ ಇದ್ದಾನಲ್ವಾ, ದೆರ್ ಇಸ್ ಫುಲ್ನೆಸ್ ಆಫ್ ಜಾಯ್ ಇನ್ ಯುವರ್ ಪ್ರೆಸೆನ್ಸ್. ಪರಿಪೂರ್ಣವಾದ ಒಂದು ಆನಂದ ಇದೆ ದೇವರೇ ನಿನ್ನ ಸಾನ್ನಿಧ್ಯದಲ್ಲಿ. ಬಟ್ ಆಫ್ಟರ್ ಕಮಿಟಿಂಗ್ ಸಿನ್, ಹಿ ಈಸ್ ಪ್ರೇಯಿಂಗ್, ಹಿ ಈಸ್ ಪ್ರೈಸಿಂಗ್ ಗಾಡ್, ಬಟ್ ಈಸ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಗಾಡ್. ಈಸ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದಟ್ ಜಾಯ್. ಪಾಪ ಇರುವಾಗ ಈ ಆನಂದ ನಮ್ಗೆ ಅನುಭವಿಸ್ಲಿಕ್ಕಾಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ಈ ಟ್ರೂ ಜಾಯ್ ಅನ್ನೋದು ನಮಗೆ ಸಿಗೋದು ಸಾಲ್ವೇಷನ್ನಿಂದ, ರಕ್ಷಣೆಯಿಂದ.
ಬೈಬಲ್ ನಮಗೆ ತುಂಬ ಕ್ಲಿಯರಾಗಿ ಹೇಳುತ್ತೆ, ಈ ಜಾಯ್ ಅಂತಕ್ಕಂಥದ್ದು ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಒಂದು ಫಲ ಆಗಿದೆ. ಕರೆಕ್ಟಾ? ಗಲೇಷಿಯನ್ಸ್ 5:22 ಅಲ್ಲಿ ಇದೆ. ಫ್ರೂಟ್ ಆಫ್ ದ ಸ್ಪಿರಿಟ್ ನೋಡುವಾಗ, ಫ್ರೂಟ್ ಆಫ್ ದ ಸ್ಪಿರಿಟ್ ಈಸ್ ಲವ್, ಪೀಸ್, ಜಾಯ್, ಇದೆಲ್ಲ ಇದೆ. ಸೊ ಬೈಬಲ್ ತಂದಿಲ್ವಾ? ಅಕ್ಕ ತಂಗಿ ಇಬ್ಬರು ಬೈಬಲ್ ತಂದಿಲ್ವಾ? ಊಟ ಚೆನ್ನಾಗಿ ಮಾಡಿ ಬಂದಿದ್ದಾರಲ್ಲ ಅದಕ್ಕೆ. ಇರಲಿ, ಪರವಾಗಿಲ್ಲ. ಯು ನೀಡ್ ದ್ಯಾಟ್ ಜಾಯ್ ಆಫ್ ದ ಸಾಲ್ವೇಷನ್. ಎಸ್, ಏನು ಹೇಳ್ತಾ ಬಂದೆ? ಪವಿತ್ರಾತ್ಮನ ಫಲಗಳು, ಅದರಲ್ಲಿ ಏನಿದೆ? ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಇದೆಲ್ಲ ಇದೆ ಅಲ್ವಾ? ಸೊ ಇದು ಯಾರ ಫಲಗಳು? ಯೇಸುವಿನ ಅಥವಾ ಪರಿಶುದ್ಧಾತ್ಮನ ಫಲಗಳು. ಇದು ಯಾವಾಗ ಸಿಗುತ್ತೆ? ವೆನ್ ಹೋಲಿ ಸ್ಪಿರಿಟ್ ಕಮ್ಸ್ ಇನ್ ಟು ಯುವರ್ ಸ್ಪಿರಿಟ್. ಪವಿತ್ರಾತ್ಮ ನಿಮ್ಮಲ್ಲಿಗೆ ಬಂದಾಗ ಈ ಫಲ ನಿಮಗೆ ಸಿಗುತ್ತೆ. ಅದಲ್ಲದೆ ಪವಿತ್ರಾತ್ಮ ನಿಮ್ಮಲ್ಲಿ ಬಾರದೇ ಇದ್ರೆ ಈ ಫಲ ಏನೂ ಸಿಗೋದಿಲ್ಲ. ಈ ಫಲ ಸಿಗದೆ ಇದ್ದರೆ ನಾವು ಬೇರೆ ಕಡೆ ಹುಡುಕಬೇಕಾಗುತ್ತೆ ಇದನ್ನು. ಅದರಲ್ಲಿ ಶಾಂತಿ ಸಿಗುತ್ತೆ, ಇವರಲ್ಲಿ ಶಾಂತಿ ಸಿಗುತ್ತೆ, ಇದರಲ್ಲಿ ಜಾಯ್ ಸಿಗುತ್ತೆ, ಇದರಲ್ಲಿ ಲವ್ ಸಿಗುತ್ತೆ, ಎಲ್ಲೂ ಸಿಗೋದಿಲ್ಲ. ಲಾಸ್ಟಿಗೆ ಡಿಸಪಾಯಿಂಟ್ ಆಗಿ, ಡಿಪ್ರೆಷನ್ ಆಗಿ, ಪೇಷಂಟ್ ಆಗಿ ನಮ್ಮೊಳಗಡೆನೇ ನಾವು ಏನೂ ಆಗ್ಬಿಡ್ತೀವಿ. ಸೊ ಹೋಲಿ ಸ್ಪಿರಿಟಲ್ಲಿರ್ತಕ್ಕಂಥ ಫ್ರೂಟ್ ಆಫ್ ದ ಸ್ಪಿರಿಟ್ ಇದು ಜಾಯ್ ಅನ್ನೋದು. ಈ ಫ್ರೂಟ್ ಆಫ್ ದ ಸ್ಪಿರಿಟ್ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕಾದ್ರೆ ದ್ಯಾಟ್ ಸ್ಪಿರಿಟ್ ಶುಡ್ ಕಮ್ ಇನ್ ಟು ಯುವರ್ ಹಾರ್ಟ್ ಫಸ್ಟ್. ಇಫ್ ದ ಪರ್ಸನ್ ಈಸ್ ನಾಟ್ ಸೇವ್ಡ್, ಮನುಷ್ಯ ರಕ್ಷಣೆ ಹೊಂದೇ ಇದ್ದರೆ ಅವನೊಳಗಡೆ ಹೋಲಿ ಸ್ಪಿರಿಟ್ ಹೇಗೆ ಬರ್ತಾರೆ? ಇಫ್ ಯು ಆರ್ ನಾಟ್ ಸೇವ್ಡ್, ಹೌ ಹೋಲಿ ಸ್ಪಿರಿಟ್ ಕಮ್ ಆ್ಯಂಡ್ ವೆಲ್ ಇನ್ ಯು? ಇಫ್ ದ ಪರ್ಸನ್ ಈಸ್ ಸೇವ್ಡ್, ವಾಟ್ ಈಸ್ ದ ಎವಿಡೆನ್ಸ್ ದ್ಯಾಟ್ ಯು ಆರ್ ಸೇವ್ಡ್? ಹೋಲಿ ಸ್ಪಿರಿಟ್. ನಾವು ರಕ್ಷಣೆ ಹೊಂದಿದ್ದೀವಿ ಅನ್ನೋದಕ್ಕೆ ಎವಿಡೆನ್ಸ್ ಏನು? ದೇವರು ನಮಗೆ ಕೊಡುವಂತಹ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ. ಸೊ ಪವಿತ್ರಾತ್ಮ ಇದ್ದರೆ ನಮ್ಮಲ್ಲಿ ಏನಿರುತ್ತೆ? ಈ ಜಾಯ್ ಇರುತ್ತೆ, ಹೋಲಿ ಸ್ಪಿರಿಟ್ ಇರ್ತಾರೆ. ಅದಕ್ಕೇನೆ ದಾವೀದರ ಸಹ ಇಲ್ಲಿ ಪ್ರಾರ್ಥನೆ ಮಾಡುವಾಗ ಅದನ್ನು ಕೂಡ ಹೇಳ್ತಾನೆ ನೋಡಿ, ಲಾರ್ಡ್ ಡು ನಾಟ್ ಟೇಕ್ ಯುವರ್ ಹೋಲಿ ಸ್ಪಿರಿಟ್ ಅವೇ ಫ್ರಮ್ ಮೀ. ದೇವರೇ, ನಿನ್ನ ಪವಿತ್ರಾತ್ಮನನ್ನು ತೆಗೆದು ಬಿಡಬೇಡ. ಅದೆಷ್ಟನೇ ವಾಕ್ಯ? 8ನೇದಾ? ಲೆವೆನ್. ಡು ನಾಟ್ ಕ್ಯಾಸ್ಟ್ ಮಿ ಅವೇ ಫ್ರಮ್ ಯರ್ ಪ್ರೆಸೆನ್ಸ್ ಆ್ಯಂಡ್ ಡು ನಾಟ್ ಟೇಕ್ ಯುವರ್ ಹೋಲಿ ಸ್ಪಿರಿಟ್ ಫ್ರಮ್ ಮೀ ಅಂತ ಹೇಳ್ತಾರೆ. ನೋಡಿ, ಇದು ಎರಡಕ್ಕೂ ಕನೆಕ್ಷನ್ ಇದೆ ಅಲ್ವಾ? 11 ಮತ್ತು 12 ಎರಡಕ್ಕೂ ಕೂಡ ಕನೆಕ್ಷನ್ ಇದೆ. ಸೊ ದೇವರ ಸಾನ್ನಿಧ್ಯ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ, ಪವಿತ್ರಾತ್ಮನ ಸಾನ್ನಿಧ್ಯ ಶಕ್ತಿ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಪವಿತ್ರಾತ್ಮ ಇಲ್ಲ ಅಂದರೆ ಏನಿಲ್ಲ? ಜಾಯ್ ಆಫ್ ಸಾಲ್ವೇಷನ್ ಇಲ್ಲ. ಜಾಯ್ ಆಫ್ ಸಾಲ್ವೇಷನ್ ಇಲ್ಲ ಅಂದರೆ ಏನಾಗುತ್ತೆ? ಅಂದರೆ ನಿದ್ದೆ ಬರುತ್ತೆ. ಏನಾಗುತ್ತೆ? ವಾಕ್ಯ ಹೇಳುವಾಗ ನಿದ್ದೆ ಬರುತ್ತೆ, ಸಿನಿಮಾ ನೋಡುವಾಗ ನಿದ್ದೆ ಹೋಗುತ್ತೆ. ವಾಟ್ ವಿ ನೀಡ್ ಈಸ್ ದ್ಯಾಟ್ ಜಾಯ್ ಆಫ್ ದ ಸಾಲ್ವೇಷನ್. ಇಲ್ಲದೆ ಇದ್ದರೆ ನಮ್ಮ ಜೀವನ ವ್ಯರ್ಥ, ಕಸ ಥರ ಆಗಿಬಿಡುತ್ತೆ. ದಾವೀದನ ಜೀವನ ಆ ರೀತಿ ಅನ್ನಿಸ್ತವನಿಗೆ. ಅವನ ಜೀವನ ಅವನಿಗೆ ಒಂದು ರೀತಿ ಕಸದ ರೀತಿಯಲ್ಲಿ ಫೀಲ್ ಆಯಿತು. ಕೆಲವು ಟೈಮ್ ನಾವು ಹೇಳ್ತೀವಲ್ವ, ಮೈ ಲೈಫ್ ಈಸ್ ವರ್ತ್ ನಥಿಂಗ್. ಎಷ್ಟೋ ಜನ ಆ ಒಂದು ಫೀಲಿಂಗಲ್ಲಿ ಗಿಲ್ಟ್ ಆ ಗಿಲ್ಟ್ ಫೀಲಿಂಗಲ್ಲೇ ಬದುಕಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಮೆನಿ ಆರ್ ಡಿಪ್ರೆಷನ್ ಪೇಷಂಟ್ಸ್ ಆಗಿದ್ದಾರೆ ಗಿಲ್ಟ್ ಫೀಲಿಂಗಿಂದ. ಕಾರಣ ಏನು? ನೋ ಸಾಲ್ವೇಷನ್. ಈ ರಕ್ಷಣೆ ಅಂತಕ್ಕಂಥದ್ದು ಅವ್ರ ಒಳಗಡೆ ಇನ್ನೂ ಬಂದಿಲ್ಲ. ಯೇಸು ಬಂದಿದ್ದು ರಕ್ಷಣೆ ಕೊಡಲಿಕ್ಕೆ. ಯೇಸು ಬಂದಿದ್ದು ಏನು ಕೊಡಲಿಕ್ಕೆ? ಊಟ ಕೊಡಲಿಕ್ಕಲ್ಲ, ಬಟ್ಟೆ ಕೊಡಲಿಕ್ಕಲ್ಲ, ಮನೆ ಕಟ್ಟಿಸ್ಕೊಡ್ಲಿಕ್ಕಲ್ಲ, ಪರೀಕ್ಷೆ ಪಾಸ್ ಮಾಡಿಕೊಡ್ಲಿಕ್ಕಲ್ಲ. ಜೀಸಸ್ ಬಂದಿದ್ದು, ಅಲ್ಟಿಮೇಟ್ ಪರ್ಪಸ್ ಆಫ್ ಕಮ್ಮಿಂಗ್ ಆಫ್ ಜೀಸಸ್ ಈಸ್ ಟು ಸೇವ್ ಯು ಫ್ರಮ್ ಸಿನ್. ನಿನ್ನನ್ನು ಪಾಪದಿಂದಲೂ ನಿತ್ಯ ಮರಣದಿಂದಲೂ ನಿತ್ಯ ರಕ್ಷಣೆ ಮಾಡಲಿಕ್ಕಾಗಿ ಯೇಸು ಕ್ರಿಸ್ತರು ಬಂದಿದ್ದು. ಆದರೆ ಈ ರಕ್ಷಣೆ ಪಡ್ಕೊಳ್ಳದೆ ನೀನು ಬದುಕಿನೂ ಪ್ರಯೋಜನ ಇಲ್ಲ. ಸತ್ತರೆ ಅದು ದೊಡ್ಡ ಡೇಂಜರ್ ಆಗಿಬಿಡ್ತದೆ, ನರಕಕ್ಕೆ ಹೋಗ್ತೀವಲ್ವ. ಸತ್ತ ಮೇಲೆ ಮತ್ತೆ ರಕ್ಷಣೆ ಇಲ್ಲ. ರಕ್ಷಣೆ ಇಲ್ಲಿ ಪಡ್ಕೊಂಡ್ರೆ ಮಾತ್ರ ರಕ್ಷಣೆ. ಆಫ್ಟರ್ ಡೆತ್ ನೋ ಸಾಲ್ವೇಷನ್. ಸಾಲ್ವೇಷನ್ ಯು ಹ್ಯಾವ್ ಟು ಆಕ್ಸೆಪ್ಟ್ ಕ್ರೈಸ್ಟ್ ಹಿಯರ್. ನಾನೇನು ಹೇಳ್ತಾ ಬಂದೆ ಅಂದರೆ, ಈ ರಕ್ಷಣೆ ಅಂತಕ್ಕಂಥದ್ದು ನಾನು ಪಡ್ಕೋಬೇಕಾದ್ರೆ ಆ ರಕ್ಷಣೆಗೆ ಬೇಕಾದ ವಿಶ್ವಾಸ ನನಗೆ ಬೇಕು. ಇನ್ ಆರ್ಡರ್ ಟು ರಿಸೀವ್ ದಟ್ ಸಾಲ್ವೇಷನ್ ಯು ನೀಡ್ ಫೇತ್ ಟು ರಿಸೀವ್ ದಟ್ ಸಾಲ್ವೇಷನ್. ದ್ಯಾಟ್ ಫೇತ್ ಕಮ್ಸ್ ಥ್ರೂ ಗಾಸ್ಪಲ್.
ಆ ವಿಶ್ವಾಸ ಅಂತಕ್ಕಂಥದ್ದು, ರಕ್ಷಣೆಗೆ ಬೇಕಾದಂಥ ವಿಶ್ವಾಸ ನಮಗೆ ಸಿಗೋದು ಓನ್ಲಿ ಬೈ ಗಾಸ್ಪೆಲ್, ಶುಭ ಸಂದೇಶದ ಮುಖಾಂತರ ಮಾತ್ರನೇ ನಮಗೆ ಈ ರಕ್ಷಣೆಗೆ ಬೇಕಾದ ವಿಶ್ವಾಸ ನಮಗೆ ಸಿಗೋದು ಅನ್ನೋದಕ್ಕೆ ಎವಿಡೆನ್ಸ್ ಏನು ಕೇಳಿದರೆ, ರೋಮನ್ಸ್ ಚಾಪ್ಟರ್ 10 ನೀವು ವರ್ಸ್ 9ಇಂದ 17 ತನಕ ಓದಬೇಕು, ಆವಾಗ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ? ರೋಮನ್ಸ್ ಚಾಪ್ಟರ್ 10 ವರ್ಸ್ 9 to 17 ಓದಿದರೆ ನಮಗೆ ಗೊತ್ತಾಗುತ್ತೆ. ಹ್ಞೂ ಬಾಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದಿಸಿ. ಕೊಂಕಣಿಯಲ್ಲಿ ಓದಿ, ಎಲ್ರಿಗೂ ಅರ್ಥ ಆಗುತ್ತೆ. ನಾವಾಗ ಕನ್ನಡ ಅರ್ಥ ಆಗ್ತಿದ್ದಂಗೆ ಸೈತಾನಿಗೆ ಮಂಕ್ ಮಾಡಿಬಿಡ್ತಾನೆ ಕೆಲವು ಟೈಮ್. ಯಾವ ಭಾಷೆ ಆದರೆ ನಿಮಗೆ ಅರ್ಥ ಆಗಬೇಕು, ಓದೋದು ಅರ್ಥ ಆಗಬೇಕು ಕ್ಲೀನಾಗಿ. ಯು ಶುಡ್ ಅಂಡರ್ಸ್ಟ್ಯಾಂಡ್. ಎಸ್. ಎರಡು ವಿಷಯ ಹೇಳಿದಾರಲ್ಲಿ, ಒಂದು ಯಾವುದು? ಅಲ್ಲಲ್ಲ, ಒಂದು ಬಾಯಿಂದ ನಿವೇದಿಸಬೇಕು. ಆಮೇಲೆ ಏನೆಂದು ವಿಶ್ವಾಸಿಸಬೇಕು? ಈಗ ನೀವೆಲ್ಲರೂ ಎಲ್ಲ ರಿಟ್ರೀಟ್ಗೆಲ್ಲ ಅಟೆಂಡ್ ಮಾಡೋರು ಇದ್ದೀರಲ್ವಾ? ನೀವು ಉತ್ತರ ಕೊಡಿ ಈಗ ನೋಡೋಣ. ಇದರಿಂದ ನೀವು ಹೇಗೆ ರಕ್ಷಣೆ ಹೊಂದ್ತೀರಿ? ಉತ್ತರ ಸಿಂಪಲ್ ಉತ್ತರ ಹೇಳಬೇಕೀಗ ನೀವೀಗ. ದ್ಯಾಟ್ ಈಸ್ ದ ಎವಿಡೆನ್ಸ್ ಯು ಆರ್ ಸೇವ್ಡ್. ನೀವು ರಕ್ಷಣೆ ಹೊಂದಿದ್ದೀರಲ್ಲ, ಈಗ ಕಂಡುಹಿಡಿಬೋದು ಈಗ. ಅಥವಾ ರಕ್ಷಣೆ ಪದಕ್ಕೆ ಸುಮಾರು ವಿಷಯ ತಿಳ್ಕೊಂಡಿದ್ದರೆ ಏನು ಪ್ರಯೋಜನ ಇಲ್ಲ. ರಕ್ಷಣೆ ಹೊಂದಿರಬೇಕೀಗ. ಹೊಂದಿದ್ದೀರಲ್ಲ ನೋಡೋಣ, ಟೆಸ್ಟ್ ಮಾಡಿ ನೋಡೋಣ, ಸೆಲ್ಫ್ ಟೆಸ್ಟ್. ನೀವು ರಕ್ಷಣೆ ಹೊಂದಿದ್ದೀರಾ? ರಕ್ಷಣೆ ಪಡ್ಕೊಂಡಿದ್ದೀರಿ? ಓಕೆ. ನೀವು ಪಡ್ಕೊಂಡ್ರೆ ನಿಮಗೆ ಲಾಭ, ನಾನು ಪಡ್ಕೊಂಡ್ರೆ ನನಗೆ ಲಾಭ. ನಾನು ಊಟ ಮಾಡಿದರೆ ನಾನು ಹೊಟ್ಟೆ ತುಂಬುತ್ತೆ, ನೀವು ಊಟ ಮಾಡಿದರೆ ಜಾಸ್ತಿ ಊಟ ಮಾಡಿದ್ರೆ ನಿದ್ದೆನೂ ಬರುತ್ತೆ. ಎಸ್. ಅಕ್ಕ ಒಂದು ಕಡೆ, ತಂಗಿ ಒಂದು ಕಡೆ, ಬ್ಯಾಲೆನ್ಸ್ ಆಗುತ್ತೆ ತಕ್ಕಡಿ. ಎಸ್, ಹೇಳೀಗ. ಯೇಸು ಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೀಯೆ. ಹೌ, ಹೇಗೆ? 6th ಸ್ಟ್ಯಾಂಡರ್ಡ್ ಅಲ್ಲ? ಹೇಳೀಗ, ಹೆಂಗೆ ಹೇಳು? ನೀನು ಹೇಳ್ಬೋದಾಯ್ತಾ? ಬುದ್ಧಿವಂತರೆಲ್ಲ ಹೇಳಿ, ನಿಮ್ಮ ಬುದ್ಧಿ ತೋರಿಸಿ ಈಗ, ಬುದ್ಧಿವಂತಿಕೆ ತೋರಿಸಿ ನೋಡೋಣ. ವಾಟ್ ಈಸ್ ಇನ್ ದ ಹಾರ್ಟ್ ಕಮ್ಸ್ ಔಟ್. ಓಕೆ. ಎಬ್ಬೆಕ್ಸ್ ಇಲ್ಲಿರೋರು ನೀವು ಥಿಂಕ್ ಮಾಡಿ. ಆನ್ಸರ್ ಈಗ ಹೇಳೋಕ್ಕಾಗಲ್ಲ, ನಂಗೆ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಯಾರು ರಕ್ಷಣೆ ಹೊಂದಿಲ್ಲ ಹಂಗಾದರೆ? ಸಂಪೂರ್ಣ ಅರ್ಧ ಎಲ್ಲ ಬೇಡ, ಸ್ವಲ್ಪ ಕುಡಿಯೋದು, ಪೂರ್ತಿ ಕುಡಿಯೋದು ಎಲ್ಲ ಕುಡುಕರು ಅಂತಲೇ ಹೇಳೋದು. ಅಲ್ಲಿ ಫೈತ್ ಇಲ್ಲ ಅಂತ ಆಯ್ತು ನಿಮಗೀಗ. ದೇ ಪ್ರಾಬ್ಲಮ್. ಸುಮ್ಮನೆ ಬ್ಯಾಗ್ ಹಾಕ್ಕೊಂಡು, ಒಂದು ಬೈಬಲ್ ಹಾಕ್ಕೊಂಡು, ನೋಟ್ಬುಕ್ ಹಾಕ್ಕೊಂಡು ಅಲ್ಲಿ ಸುತ್ತೋದೇ ಆಯ್ತು ನಿಮ್ಮದು ಕತೆ. ಆವಾಗ ಇದು ಈಗ ರಕ್ಷಣೆದು ಫಸ್ಟ್ ಹೆಜ್ಜೆಗೆ ಹೋಗ್ತಾ ಇರೋದು ನಾವೀಗ, ಸಾಲ್ವೇಷನ್ದು. ಯು ಆರ್ ಸೇವ್ಡಾ? ಆರ್ ಯು ಸೇವ್ಡ್? ಹೌ? ವಾಟ್ ಫೇತ್? ಅಲ್ಲಿ ಈ ವಾಕ್ಯದ ಅರ್ಥ ಹೇಳಿ. ನಾವೀಗ 9ರಿಂದ ಹಿಂಗೆ ಹೋಗ್ಬೇಕಲ್ಲ, ಈಗ ಸಮಯ ಇಲ್ಲ. 10 ನಿಮಿಷ ಉಂಟೆ ನೀನು, ನನಗೆ 15 ನಿಮಿಷ. ನಿಮಗೆ ರಕ್ಷಣೆ ಹೊಂದಬೇಕಾದ್ರೆ ಮತ್ತೆ ಬನ್ನಿ ಅಲ್ಲಿ ಎಲ್ಲಾದರೂ ವಾಕ್ಯ ಹೇಳೋ ಜಾಗಕ್ಕೆ. ನರಕಕ್ಕೆ ಹೋಗಬಾರ್ದು, ರಕ್ಷಣೆ ಹೊಂದಬೇಕು ಅಂದರೆ ಬಂದು ಕೇಳ್ಕೊಳ್ಳಿ. ಸ್ವಲ್ಪ ದುಡ್ಡು ಅದಕ್ಕೂ ಖರ್ಚು ಮಾಡಿ, ಟೈಮ್ ಅದಕ್ಕೂ ಖರ್ಚು ಮಾಡಿ, ಬೇಕಾದರೆ ನಿಮಗೆ ಬೇಕಾದರೆ. ಎಲ್ಲ ಫ್ರೀಯಾಗಿ ಆಗ್ಬಿಟ್ರೆ ಹೆಂಗೆ ಅಲ್ವಾ?
ನರಕ ಅಂತೂ ಗ್ಯಾರಂಟಿ, ಸ್ವರ್ಗ ಅಂತೂ ಗ್ಯಾರಂಟಿ. ರಕ್ಷಣೆ ಹೊಂದಿದವರು ಸ್ವರ್ಗಕ್ಕೆ ಹೋಗೋದು ಗ್ಯಾರಂಟಿ, ರಕ್ಷಣೆ ಹೊಂದದೇ ಇದ್ದವರು ನರಕಕ್ಕೆ ಹೋಗೋದು ಗ್ಯಾರಂಟಿ. ಇದ್ರ ಮಧ್ಯದಲ್ಲಿ ಇನ್ನೊಂದು ಜಾಗ ಇಲ್ಲ. ಇನ್ನೊಂದು ಜಾಗ ಪಿಶಾಚಿ ಮಾಡ್ತಾನೆ ಬೇಕಾದರೆ ಜನರನ್ನ ಏಮರ್ಸೋಕ್ಕೆ. ಏನಿವೆ ಥಿಂಕ್ ಮಾಡಿ ಬೇಗ. ಒಂದಲ್ಲ 3 ಸಾರಿ ಓದಿ. ವಿಶ್ವಸಿಟ್ಟಿದ್ದನ್ನು ಜೀವಿತ. ಆ ಯೇಸುವಿನ ನಾಮ ಹೇಳುವಾಗ ನಮ್ಮಲ್ಲಿರುವಂತಹ ಈಗ ಯೇಸು ಸ್ವಾಮಿಯೇ ಪ್ರಭು ಎಂದು ಸೈತಾನ ಹಿಡಿದವ್ರು ಹೇಳಲ್ವಾ? ಹೇಳ್ತಾರೆ. ದೇವರ ಆತ್ಮನ ಪ್ರೇರಣೆಯಲ್ಲಿ ಯೇಸುವೆ ಪ್ರಭು ಅಂತ ಯಾರು ಒಪ್ಕೊಳ್ಳೋದಿಲ್ಲ ಅಂತ ಇದೆ. ಬಾಯಲ್ಲಿ ಹೇಳಲಿಕ್ಕೇನು ತೊಂದರೆ ಇಲ್ಲ, ಯಾಕಂದ್ರೆ ನಾನು ನೋಡಿದ್ದೀನಿ ಎಷ್ಟೋ ಜನ ಈವಿಲ್ ಸ್ಪಿರಿಟ್ ಇದ್ದವರು ಕೂಡ ಯೇಸುವೆ ಪ್ರಭು ಅಂತ ಹೇಳಿದರೆ ಅವರು ಹೇಳ್ತಾರೆ. ಈವನ್ ಸೈತಾನ ಕೂಡ ಹೇಳಿದೆ ಯೇಸುವೆ ದೇವರ ಪುತ್ರ ಅಂತ. ಕರೆಕ್ಟಾ? ಈಗ ದೇವರು ಸಾವಿನಿಂದ ಅವರನ್ನು ಪುನರುತ್ಥಾನಗೊಳಿಸಿದ್ದಾರೆ ಎಂದು ಸೈತಾನಿಗೆ ನಂಬಿಕೆ ಇಲ್ವಾ? ಸೈತಾನ ಸ್ವರ್ಗಕ್ಕೆ ಹೋಗ್ತಾನೆ ಹಾಗಾದರೆ? ಅದೇ ಇದು ಒಳ್ಳೆ ಕಥೆ ಆಯಿತು. ನೀವು ನಂಬಿದರೆ ಸ್ವರ್ಗಕ್ಕೆ ಹೋಗ್ತೀರಿ, ಸೈತಾನ ನಂಬಿದರೆ ಸ್ವರ್ಗಕ್ಕೆ ಹೋಗಲ್ಲ. ಪಕ್ಷಪಾತ ಆಯ್ತಲ್ಲ ಇದು. Believe in your heart and you experience that. Yes, I do that with them. ಅದೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಸ್ವಲ್ಪ ಎಕ್ಸ್ಟ್ರೀಮ್ ಆಯ್ತಲ್ಲ. Christ focused life. Salvation Christ focused life. ಅಲ್ಲ, ಅದು ತುಂಬ ಮುಂದಕ್ಕಾಯ್ತಾ ಆಫ್ಟರ್ ಸೇವಿಂಗ್. ಮೈ ಸಬ್ಸ್ಟಿಟ್ಯೂಟ್ ಓಕೆ, ಅದು ನಿಮಗೇನು ಅರ್ಥ ಆಯಿತು ಗೊತ್ತಾಗಬೇಕಲ್ಲ. ಅಲ್ಲಿ ನಿಮಗೇನು ಅರ್ಥ ಆಗಿಲ್ಲ ಅಂತ ನಂಗೆ ಅರ್ಥ ಆಯ್ತು. ಈಗ ನಾವೀಗ ಗ್ರೋತ್ ರಿಟ್ರೀಟ್ ಅಲ್ಲ ಮಾಡಬೇಕಾಗಿರೋದು, ಇನ್ಷಿಯಲ್ ರಿಟ್ರೀಟ್ ಮಾಡಬೇಕೀಗ. ಸಾಲ್ವೇಷನಿಗೆ ಬೇಕಾಗಿರೋದು ಏನು ಅದನ್ನು ಮಾಡಬೇಕೀಗ. ನಾವು ಮುಂದೆ ಹೋಗ್ಬಿಟ್ಟಿದ್ವಿ ತುಂಬ. ಪ್ರೌಢಶಾಲೆಗೆ ಹೋಗ್ಬಿಟ್ಟಿದ್ವಿ. ಹೇಗೆ ಅಂದರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಇಲ್ಲದೇನೆ ಡೈರೆಕ್ಟ್. ಇಲ್ಲ, ಇದು ಅರ್ಥ ಆಗದೆ ಮುಂದೆ ಏನು ಪ್ರಯೋಜನ ಇದೆ? ಮುಂದಿನ ಇನ್ನೂ ಚೆನ್ನಾಗಿದೆ. ಹೌದು, ಹೃದಯಪೂರ್ವಕವಾಗಿ ವಿಶ್ವಾಸಿಸುವವನು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುತ್ತಾನೆ ಅಂತ ಇದೆ. Because if you confess with your lips that Jesus is Lord and believe in your heart that God raised him from the dead, you will be saved. For one believes with the heart and so is justified ಅಂತ ಇದೆ. ಸೇವ್ಡ್, ಜಸ್ಟಿಫೈಡ್, ಒಳ್ಳೊಳ್ಳೆ ವರ್ಡ್ಸ್ ಇದೆ. ಎಲ್ಲ ಬೈಬಲಲ್ಲೇ ಇದ್ದೇನು ಪ್ರಯೋಜನ? ನೀವು ಯಾರು ಹೇಳಲ್ಲ ಅನ್ಸುತ್ತಲ್ಲ? ಅಲ್ಲ, ನನ್ನ ಕರೆಕ್ಟ್ ಆನ್ಸರ್ ಅಂತಲ್ಲ, ಕರೆಕ್ಟ್ ಆನ್ಸರೇ ಬೇಕು. ನನ್ನ ಕರೆಕ್ಟ್ ಆನ್ಸರ್ ಬಿಡಿ. ಕೆಲವೊಂದು ನನ್ನ ಮೈಂಡಲ್ಲಿ ಒಂದು ಇರುತ್ತೆ, ಓಕೆ, ಅದು ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಬಟ್ ಇದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ನಮ್ಮದು ನಿಮ್ಮದು ಅಂತ ಏನಿಲ್ಲ. ಇದ್ರದ್ದು ಏನು ಮೀನಿಂಗ್ ಇದೆಯೋ ಅದೇ. ಆ ಮೀನಿಂಗ್ ಏನು ಅಂತ ನಿಮ್ಗೆ ಅರ್ಥ ಆಯಿತು ಅಂತ ನಾನು ಕೇಳ್ತಾ ಇರೋದು. ಸುಮ್ಮನೆ ಏನೇನೋ ಹೇಳಬೇಡಿ. ಅಲ್ಲ, ಆನ್ಸರ್ ಸಿಂಪಲ್ ಆಗಿದೆ. ನಿಮ್ಗೆ ಅರ್ಥ ಆದರೆ ಅದು ಹೇಳ್ಬೋದಲ್ಲ ಅಂತ. ಇನ್ನೊಂದು ಸರಿ ಓದಿ. ಯೇಸು ಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತಿ. ಅದು ಹೇಗೆ ಅಂತ ನಾನು ಕೇಳಿದ ಪ್ರಶ್ನೆ. ದೇವರು ಅವರನ್ನು ಸಾವಿನಿಂದ ಎಬ್ಬಿಸಿದ್ದಾರೆಂದು ನೀನು ವಿಶ್ವಾಸ ಇಟ್ಟಾಗ ನಿನಗೆ ಸಾಲ್ವೇಷನ್ ಸಿಗುತ್ತೆ ಅಂತ ಇದೆ. ಹೇಗೆ ಅಂತ ಅಲ್ಲ, ಅದು ರಿಸಲ್ಟ್ ಆಯಿತು. ಇದು ಹೇಗಾಗುತ್ತೆ? ಈಗ ವಿಶ್ವಾಸ ಇಟ್ಟರಿಪ್ಪ, ವಿಶ್ವಾಸ ಇಟ್ಟಾಗ
ಜೀವೋದ್ಧಾರ ಹೊಂತೀವಿ ಅಂತ ಹೇಗೆ ಸಾಧ್ಯ ಅದು? ಹೌ ಈಸ್ ಇಟ್ ಪಾಸಿಬಲ್? ಅದು ನಮಗೆ ಗೊತ್ತಿಲ್ಲದೆ ಹೌ ಇಟ್ ಈಸ್ ಪಾಸಿಬಲ್ ಟು ಬಿ ಸೇವ್ಡ್? ವಿಶ್ವಾಸ ಇಟ್ಟಾಗ ನನಗೆ ದೇವ್ರಿಗೆ ಒಂದು ಸತ್ಸಂಬಂಧ ಬರುತ್ತೆ. ಬರುತ್ತೆ, ಕರೆಕ್ಟ್. ಅದರಿಂದ ಹೆಂಗೆ ಬರುತ್ತೆ ಅಂತ ನನಗೆ ಆ ಪ್ರೋಸೆಸ್ ಕೇಳ್ತಾ ಇರೋದು. ಹಾಂ ಯಾಕೆಂದ್ರೆ ಯೇಸು ದೇವರ ಮಗ. ಹಾಂ, ಯೇಸು ದೇವರ ಮಗ, ಕರೆಕ್ಟ್, 100%, ಅದರಲ್ಲಿ ಡೌಟ್ ಇಲ್ಲ. ರಿಪೆಂಟ್ ಆಗ Righteousness of God is imparted. ಹಾಂ, ಇಂಪಾರ್ಟ್ ಆಯಿತು. ಇನ್ ವಾಟ್ ಪ್ರಾಸೆಸ್, ಆನ್ ವಾಟ್ ಬೇಸಿಸ್, ಹೌ? Because it's ಗ್ರೇಸ್. ಓಕೆ ನನಗೆ ರಿಪೆಂಟೆನ್ಸ್ ಓಕೆ, ಸಿಂಪಲ್ ಆಗಿದೆ. ಏನಂದರೆ ಇಲ್ಲೇ ಆನ್ಸರ್ ಇದೆ. ನಮ್ಮ ಕೆಲವಿನ ಹೇಳಿದರು, ಆದರೆ ಅವರು ಒಟ್ಟು ನಾವು ಈಗ ಹೆಂಗೆ ಹೊಡ್ಕೊಂಡು ಹೋಗ್ತಿದ್ವು ಒಂದೊಂದು ಪಾಯಿಂಟ್ ಹಂಗೆ ಹೊಡ್ಕೊಂಡು ಹೋದ್ರು ಅವರು. ಎನಿವೆ ಅವ್ರು ಹೇಳಿದ ಕರೆಕ್ಟೇ, ಅದು ಒಂದು ಕನ್ವಿಕ್ಷನಲ್ಲಿ ಹೇಳಲಿಲ್ಲ ಅಂತ ಅನ್ಸುತ್ತೆ ನನಗೆ. ಹೇಳಿದೆ ನಾನು, ಹೇಳಿ. ಹೌದು, ನೀವು ಹೇಳಿದ್ರಿ. ಏನು ಹೇಳಿದ್ರಿ? ದೇವರು ನನ್ನ ಸಬ್ಸ್ಟಿಟ್ಯೂಟ್ ಅಂತ ಹೇಳಿದ್ರಿ, ನನ್ನ ಬದಲಿಗೆ ಯೇಸು. ಇಲ್ಲಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸಿಸಿದರೆ ಅಂತ ಇದೆ ಅಲ್ವಾ? ಜೀವೋದ್ಧಾರ ಹೊಂದಿರಿ. ಯೇಸು ಕ್ರಿಸ್ತರನ್ನು ಸಾವಿನಿಂದ ದೇವರು ಎಬ್ಬಿಸಿದ್ದಾರೆ ಅಂತ ನೀವು ಏನೆಂದು ವಿಶ್ವಾಸ ಇಡಲಿಕ್ಕೆ ಏನಿದೆ ಅದರಲ್ಲಿ? ಯೇಸುವನ್ನು ದೇವರು ಸಾವಿನಿಂದ ಎಬ್ಬಿಸಿದ್ದಾರೆ ಅಂತ ಸೈತಾನ ನಂಬ್ತಾನೆ. ಆದರೆ ನನ್ನ ನಂಬಿಕೆ ಅದಲ್ಲ. ನನ್ನ ನಂಬಿಕೆ ಏನು ಅಂದರೆ, ಯೇಸುವಿನ ಸಾವು ನನ್ನ ಸಾವಾಗಿತ್ತು. ಯೇಸು ಕ್ರಿಸ್ತರನ್ನು ಪುನರುತ್ಥಾನಗೊಳಿಸಿದ್ದು ನನ್ನನ್ನು ಎಬ್ಬಿಸಿದ್ದಾಗಿತ್ತು. ಅದನ್ನು ನಾನು ನಂಬ್ತೀನಿ. ಸೊ ಐ ಆಮ್ ಸೇವ್ಡ್. ಸೈತಾನಂಗೆ ಅದು ಬರಲ್ಲ. ಅರ್ಥ ಆಗ್ತಿದೆಯಾ? ಈಗ ಅರ್ಥ ಆಯ್ತಾ? ಹಾಂ, ಇದು ಸುಮ್ಮನೆ ಅಲ್ಲ. ಸಬ್ಸ್ಟಿಟ್ಯೂಟ್ ಅನ್ನೋ ವರ್ಡ್ದು ಮೀನಿಂಗ್ ನಮ್ಗೆ ಅರ್ಥ ಆಗಬೇಕು. ನನ್ನ ಬದಲಿಗೆ ಯೇಸು ಸತ್ತಿದ್ದು. ಯೇಸು ದೇವರ ಪುತ್ರನಾಗಿದ್ದರು. ಅವರು ಸಾಯುವಂಥದ್ದೇನಿತ್ತು? ಯಾಕೆ ಸತ್ರು ಅವರು? ಲವ್. ಓಕೆ, ಲವ್ ಎಲ್ಲ ಅದೇ ನಮ್ಮನ್ನು ವಂಚನೆಗೆ ಹೋಗೋದು. ಲವ್ ಎಲ್ಲರ ಮೇಲೂ ಇದೆಯಲ್ಲ. ಸೊ ಅವ್ರ ಲವ್ವಿಂದ ಸತ್ತಿದ್ದಕ್ಕೆ ನಮಗೇನು ಲಾಭ ಆಯಿತು? ಆ ಲಾಭ ಸಿಕ್ಕಿದೆಯಾ ನಮಗೆ? ಅದು ಸಿಗಬೇಕಾದ್ರೆ ಐ ಶುಡ್ ಅಂಡರ್ಸ್ಟ್ಯಾಂಡ್ ಇಸ್ ಡೆತ್, ಯಾಕೆ ಸತ್ರು ಅನ್ನೋದು ಅಲ್ವಾ? ಸೊ ಇದೇ ನೋಡಿ, ರೋಮನ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಅನಿಸುತ್ತೆ, ಲಾಸ್ಟ್ ವರ್ಸ್ ಹೇಳುತ್ತಲ್ವಾ? 5:19. ಅವಿಧೇಯತೆಯಿಂದ ಎಲ್ಲರೂ ಪಾಪಿಗಳಾದರು, ಹಾಗೆ ಒಬ್ಬ ಮನುಷ್ಯನ ವಿಧೇಯತೆಯಿಂದ ಎಲ್ಲರೂ ದೇವರೊಡನೆ ಸತ್ಸಂಬಂಧ ಹೊಂದಿದ್ದಾರೆ. ಅದಲ್ಲ ಒಂದು ನಿಮಿಷ. ನಾವು ದೇವರಿಗೆ ಶತ್ರುಗಳಾಗಿದ್ದೇವೆ. ಹಾಂ, 4ನೇ ಅಧ್ಯಾಯ 25ನೇ ವಾಕ್ಯ. ನಮ್ಮ ಪಾಪಗಳ ನಿಮಿತ್ತ ನಿಧಾನ ಓದಿ. ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣದಂಡನೆಗೆ ಗುರಿಪಡಿಸಲಾಯಿತು. ಆವಾಗ ಯೇಸುವನ್ನು ಮರಣದಂಡನೆಗೆ ಗುರಿಪಡಿಸಿದ್ದು ಯಾತಕ್ಕೋಸ್ಕರ? ಫಾರ್ ವಾಟ್? ಫಾರ್ ಮೈ ಸಿನ್ ಅಲ್ವಾ? ನನ್ನ ವಾಟ್ ಈಸ್ ದ ವೇಜಸ್ ಆಫ್ ಸಿನ್? ಪಾಪದ ಸಂಬಳ ಏನು? ಮರಣ ಅಲ್ವಾ? ಸೊ ಯೇಸು ಕ್ರಿಸ್ತನ ಮರಣದಂಡನೆಗೆ ಗುರಿಪಡಿಸಲಿಕ್ಕೆ ಕಾರಣ ಏನಾಗಾದರೆ? ಯೇಸು ಸ್ವತಃ ಪಾಪ ಮಾಡಿದ್ರಾ? ಪಾಪ ಮಾಡಿಲ್ಲ. ವಾಕ್ಯ ಹೇಳುತ್ತೆ ನಮ್ಮ ಪಾಪಗಳ ನಿಮಿತ್ತ, ನಮ್ಮ ಪಾಪದ ನಿಮಿತ್ತ ಅವರನ್ನು ಮರಣದಂಡನೆಗೆ ಗುರಿಪಡಿಸಲಾಯಿತು, ಮೈ ಸಬ್ಸ್ಟಿಟ್ಯೂಟ್ ಅನ್ನೋ ಬದಲಿಗೆ. ಅದಾದಮೇಲೆ ನಮ್ಮನ್ನು ದೇವರೊಡನೆ ಸತ್ಸಂಬಂಧದಲ್ಲಿ ಇರಿಸುವುದಕ್ಕಾಗಿ ಅಥವಾ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ಅವರು ಪುನರುತ್ಥಾನ ಹೊಂದಿದರು. ಇದು ನಮ್ಗೆ ಅರ್ಥ ಆಗಬೇಕಷ್ಟೆ. ಅದಕ್ಕೇನು ಹೇಳಿದ್ದು, ಸಿಂಪಲ್ ಆಗಿದೆ. ಬಟ್ ಅದು ನಮ್ಗೆ ಆ ಅರ್ಥ ಆಗದೆ ಹೋದರೆ ರಕ್ಷಣೆ ಇಲ್ಲ. ರಕ್ಷಣೆಗೆ ನಮಗೆ ವಿಶ್ವಾಸ ಬೇಕು. ವಿಶ್ವಾಸಕ್ಕೆ ಗಾಸ್ಪೆಲ್ ಅರ್ಥ ಆಗಬೇಕು, ಶುಭ ಸಂದೇಶ ಅರ್ಥ ಆಗಬೇಕು. ಇದು ಅರ್ಥ ಆಗೋದಂತ ಹೇಳಿಬಿಟ್ಟು ಇದು ಯಾವುದೋ ಕಾಲೇಜಿಗೆ ಹೋಗೋ ಅರ್ಥ ಆಗೋದಿಲ್ಲ. ಇದೇ ಶುಭ ಸಂದೇಶದ ಮುಖಾಂತರ ಇದು ಅರ್ಥ ಆಗಬೇಕು. ಈ ವಚನದ ಮುಖಾಂತರ, ಈ ವಾಕ್ಯೋಪದೇಶದ ಮುಖಾಂತರ ಇದು ನಮಗೆ ಅರ್ಥ ಆಗಬೇಕು. ಆಗ ನೀವೇನು ಮಾಡ್ತೀರಿ? ನೀವು ಬಾಯಲ್ಲಿ ಹೇಳ್ತೀರಿ. ಹೇಳುವಾಗ ಅದು ಸುಮ್ಮನೆ ಹೇಳೋದಿಲ್ಲ, ನೀವು ಪೂರ್ಣ ನಂಬಿಕೆಯಿಂದ ಹೇಳ್ತೀರಿ, ಜೀಸಸ್ ಈಸ್ ಲಾರ್ಡ್, ಅವರು ನನ್ನ ಕರ್ತ
ಕರ್ತನು, ಹೀ ಈಸ್ ಮೈ ಸೇವಿಯರ್. ಬಾಯಿಂದ ನೀವೇನು ಮಾಡ್ತೀರಿ? ನಿವೇದಿಸ್ತೀರಿ. ಈಗ ಮದುವೆ ಆದವರು ನೀವು ನಿಮ್ಮ ಗಂಡಂದ್ರನ್ನ ಕರ್ಕೊಂಡು ಹೋಗುವಾಗ ನೀವು ಅವ್ರನ್ನ ಏನಂತ ಪರಿಚಯ ಮಾಡಿಸ್ಕೊಡ್ತೀರಾ? ಇವ್ರು ನನ್ನ ಗಂಡ, ಹೀ ಈಸ್ ಮೈ ಹಸ್ಬೆಂಡ್, ಹೀ ಈಸ್ ಮೈ ಲಾರ್ಡ್, ಇವ್ರು ನನ್ನ ಪ್ರಭು, ನನ್ನ ಯಜಮಾನ, ನನ್ನ ಒಡೆಯ ಅಂತ ನೀವು ನಿಮ್ಮ ಗಂಡಂದ್ರನ್ನ ನೀವು ಪರಿಚಯ ಮಾಡಿಸ್ಕೊಡ್ತೀರಿ. ಕರೆಕ್ಟ್ ಅಲ್ವಾ? ಸೊ ಪರಿಚಯ ಮಾಡಿಸ್ಕೊಡೋದು ಯಾವುದೋ ಇನ್ನೊಬ್ಬ ಗಂಡ ಅಲ್ಲದೆ ಇದ್ದವನೊಬ್ಬನ ಗಂಡ ಅಂತ ಪರಿಚಯ ಮಾಡಿಸ್ಕೊಡ್ತೀರಾ? ಗಂಡನ್ನ ಗಂಡ ಅಂತ ಪರಿಚಯ ಮಾಡಿಸ್ಕೊಡ್ತೀರಿ. ಯಾಕೆ? ಪರಿಚಯ ಮಾಡಿಸ್ಕೊಡುವಾಗ ಸುಮ್ಮನೆ ಬಾಯಲ್ಲಿ ಹೇಳ್ತೀರಾ ಇವ್ರು ನನ್ನ ಗಂಡ, ಇವನ ಹೆಂಡ್ತಿ, ಮಗ, ಮಗಳು, ಹೀಗೆ ಹೇಳ್ತೀರಾ? ವಿತ್ ಕನ್ವಿಕ್ಷನ್ ಫ್ರಮ್ ದ ಹಾರ್ಟ್ ಇಟ್ ಕಮ್ಸ್. ಯಾಕಂದರೆ ದೆರ್ ಇಸ್ ಎ ಕನೆಕ್ಷನ್, ಒಳಗಡೆ ಕನೆಕ್ಟ್ ಆಗಿದ್ದೀವಿ. ಗಂಡ ಹೆಂಡತಿ ಕನೆಕ್ಷನ್ ಇದೆ ಒಳಗಡೆ. ವಿತ್ ದ್ಯಾಟ್ ಕನೆಕ್ಷನ್ ಯು ಆರ್ ಸೇಯಿಂಗ್ ದಿಸ್ ಈಸ್ ಮೈ ಹಸ್ಬೆಂಡ್, ದಿಸ್ ಈಸ್ ಮೈ ವೈಫ್, ಮೈ ಸನ್. ದೆರ್ ಈಸ್ ಎ ಕನೆಕ್ಷನ್. ಅದೇ ರೀತಿಯಲ್ಲಿ ಬಾಯಿಂದ ನಿವೇದಿಸುವಾಗ ಜೀಸಸ್ ಈಸ್ ಲಾರ್ಡ್, ಸೈತಾನ ಬಾಯಲ್ಲಿ ಹೇಳಿದರೆ ಆಗಲ್ಲ. ಇಟ್ ಶುಡ್ ಬಿ ಹಿಯರ್. ಯಾವುದು? ಇಲ್ಲಿ ಫಸ್ಟ್ ಅದು ಆಗಬೇಕಲ್ಲ, ಇಲ್ಲಿ ಮನವರಿಕೆ ಆಗಬೇಕಲ್ಲ. ಅದಕ್ಕೇ ಗಾಸ್ಪೆಲ್ ಬೇಕು. ಗಾಸ್ಪೆಲ್ ಏನು ಮಾಡುತ್ತೆ ಅಂದರೆ, ಯೇಸು ನನಗೆ ಯಾರಾಗಿದ್ದಾರೆ, ಹೌ ಹಿ ಸೇವ್ಡ್ ಮೀ, ಹೌ ಹಿ ಬಿಕೇಮ್ ಮೈ ಲಾರ್ಡ್, ಅವ್ರು ನನ್ನ ಕರ್ತನು ಹೇಗಾದರು. ಸುಮ್ಮನೆ ಬಾಯಲ್ಲಿ ಯೇಸು ನನ್ನ ಕರ್ತ ಅಂತ ಬಾಯಲ್ಲಿ ಈ ಪ್ರೊಟೆಸ್ಟೆಂಟ್ ಅವ್ರು ಹೇಳ್ತಾರಲ್ಲ, ನೀವು ಬಾಯಲ್ಲಿ ಹೇಳಿದರೆ ಸಾಕು. ಏನಂತ ಹೇಳ್ತಾರೆ? ನೀವು ಸುಮ್ಮನೆ ಬಾಯಲ್ಲಿ ಹೇಳಿ ಜೀಸಸ್ ಈಸ್ ಲಾರ್ಡ್ ಅಂತ, ಆಮೇಲೆ ಬ್ಯಾಪ್ಟಿಸಮ್ ತೊಗೊಂಡ್ರೆ ಸಾಕು, ನೀವು ಸಾಲ್ವೇಷನ್ ಆಗ್ತೀರಿ ಅಂತ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ನಾನ್ ಸೆನ್ಸ್ ಇಲ್ಲ. ಸುಮ್ಮನೆ ಅದಕ್ಕೂ ಬೈಬಲ್ಗೂ ಸಂಬಂಧನೇ ಇಲ್ದಿರೋ ವಿಷಯ. ಇದು ಬಾಯಲ್ಲಿ ಹೇಳೋದ್ರಿಂದ ಆಗೋದಲ್ಲ, ಇಲ್ಲಿ ಆಗಬೇಕು. ಗಾಸ್ಪೆಲ್ ಅರ್ಥ ಆಗಬೇಕು. ಹೀ ಈಸ್ ಮೈ ಲಾರ್ಡ್, ಅವ್ರು ನನ್ನ ಪ್ರಭು ಆಗಿದ್ದಾರೆ. ಧರ್ಮಸಭೆಗೂ ಚರ್ಚ್ ಆ್ಯಂಡ್ ಕ್ರೈಸ್ಟ್, ಜೀಸಸ್ ಕ್ರೈಸ್ಟ್ಗೂ ಚರ್ಚ್ಗೂ ಏನು ರಿಲೇಷನ್ಶಿಪ್ ತೋರಿಸಿದ್ದಾರೆ? ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಅಲ್ವಾ? ಸೊ ಗಂಡ ಆದವನು ತನ್ನ ಹೆಂಡತಿಗೋಸ್ಕರ ಪ್ರಾಣ ಕೊಡುವ ಹಾಗೆ ಪ್ರೀತಿಸಬೇಕು ಅಂತ ಹೇಳಿ ಯೇಸು ಕ್ರಿಸ್ತನು ಸಭೆಗೋಸ್ಕರ ಅಥವಾ ಒಬ್ಬ ವಿಶ್ವಾಸಿಗೋಸ್ಕರ ತನ್ನ ಪ್ರಾಣ ಕೊಟ್ಟರು ಅಂತ ಇದೆ. ಕರೆಕ್ಟ್ ಅಲ್ವಾ? ಸೊ ಅಷ್ಟರ ಮಟ್ಟಿಗೆ ಅವರು ಪ್ರಾಣ ಕೊಡುವಷ್ಟರ ಮಟ್ಟಿಗೆ ಪ್ರೀತಿಸಿದ ಆ ಪ್ರೀತಿ ನನಗೆ ಕನ್ವಿಕ್ಟ್ ಆದಾಗ ಐ ವಿಲ್ ಬೋಲ್ಡ್ಲಿ ಸೇ ಹೀ ಈಸ್ ಮೈ ಲಾರ್ಡ್, ಹೀ ಈಸ್ ಮೈ ಹಸ್ಬೆಂಡ್. ಲಾರ್ಡ್ ಅಂದರೆ ಹಸ್ಬೆಂಡ್, ಯಜಮಾನ. ಇವ್ರು ನನ್ನ ಯಜಮಾನ. ಜೀಸಸ್ ಈಸ್ ಲಾರ್ಡ್. ಹೂ ಈಸ್ ಜೀಸಸ್? ಹೀ ಈಸ್ ಮೈ ಲಾರ್ಡ್. ನನ್ನ ಗಂಡ ಅವರು, ನನ್ನ ಯಜಮಾನ ಅವರು. ಹೆಂಡತಿ ಆದವಳು ಹೆಂಡತಿ ಬಗ್ಗೆ ಏನಾದರೂ ಹೇಳಿದರೆ ಸುಮ್ಮನೆ ಇರ್ತಾಳೆ, ಮಕ್ಕಳ ಬಗ್ಗೆ ಹೇಳಿದರೂ ಸುಮ್ಮನೆ ಇರ್ತಾಳೆ. ಗಂಡನ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಸುಮ್ಮನೆ ಇರಲ್ಲ. ನೀವು ಹೆಂಡ್ತಿರನ್ನ ಕೇಳಿ, ಒಳ್ಳೆ ಹೆಂಡ್ತಿರು ಹೇಳ್ತಾ ಇರಬೇಕಾದ್ರೆ. ಇವತ್ತಿನ ಡಮ್ಮಿ ಹೆಂಡ್ತಿರಿಗೆ ಏನು ತೊಂದರೆ ಇಲ್ಲ, ಯಾರು ಏನಾದರೂ ಹೇಳ್ಕೊಂಡು ಹೋಗಲಿ, ನಾವು ಚೆನ್ನಾಗಿರ್ಬೇಕು ಅನ್ನೋರೆ. ಆದರೆ ಒಬ್ಬ ನಿಜವಾದ ಹೆಂಡ್ತಿ ಆದರೆ ಹೆಡ್ಗೆ ಏನಾದರೂ ಪ್ರಾಬ್ಲಮ್ ಅಂದರೆ ರಿಯಾಕ್ಟ್ ಮಾಡ್ತಾಳೆ. ಬೇರೆ ಎಲ್ಲ ಮಕ್ಕಳಿಗೆ ಅದು ಇದು ಅಂದ್ರೆ ನೋ ಪ್ರಾಬ್ಲಮ್. ಅತ್ತೆ ಮಾವ ಸೊಸೆ ಅಪ್ಪ ಅಮ್ಮಂಗೆಲ್ಲ ಬೈದ್ರೆ ತೊಂದರೆ ಆಗೋಲ್ಲ. ನನ್ನ ಗಂಡನ ಬಗ್ಗೆ ಮಾತಾಡಬಾರ್ದು. ಒಂದು ಟ್ರೂ ಹೆಂಡ್ತಿಗೆ ಗಂಡ ಹೆಂಡ್ತಿ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಗಾಡ್ಲಿ ರಿಲೇಷನ್ಶಿಪ್ ಇಲ್ಲ ಗಂಡ ಹೆಂಡ್ತಿ ಆದರೆ, ಗಂಡನ ಬಗ್ಗೆ ಯಾರೇ ಮಾತಾಡಿದರು, ನನ್ನ ಗಂಡನ ಬಗ್ಗೆ ನೀನು ಯಾರು ಮಾತಾಡೋದು? ಮಕ್ಕಳು ಮಾತಾಡಿದ್ರು ಬಿಡೋದಿಲ್ಲ. ನಿಮ್ಮ ಮನೇಲಿ ಕೇಳಿಸ್ಕೊಂಡಿದ್ದೀರಾ ಆ ಥರ? ಕೇಳಿಸ್ಕೊಂಡಿಲ್ಲ. ಗಂಡ ಹೆಂಡ್ತಿಯ ಸಂಬಂಧದಲ್ಲಿಲ್ಲ. ಚೋಟು ಹೇಳ್ತಿದ್ದಾಳೆ ಇಲ್ಲ ಅಂತ. ಶಾಂತಿ ಅಕ್ಕ ಮಸ್ಟ್ ಬಿ ಕೇರ್ಫುಲ್ ದೆನ್. ಅಲ್ಲ, ಸಿ ದಿಸ್ ಇಸ್ ಟ್ರೂತ್. ಇದರಲ್ಲಿ ಸರಿಪಡಿಸ್ಕೋಬೇಕು ನಾವು ಅಷ್ಟೇ. ಇಲ್ಲ ಅಂದರೆ ಸರಿ ಮಾಡ್ಕೋಬೇಕು. ಗಾಡ್ ಈಸ್ ಗಿವಿಂಗ್ ಅಪರ್ಚುನಿಟಿ, ನಮ್ಗೆ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಅಂದರೆ ಅಷ್ಟು ಬೆಲೆ ಇದೆ ಯೇಸುವಿಗೂ ನಮಗೂ ಅಂತ. ಯಾಕೆ ಅಂದರೆ ಯೇಸು ಕ್ರಿಸ್ತರು ತಮ್ಮ ರಕ್ತವನ್ನು ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ, ಕೊಂಡುಕೊಂಡಿದ್ದಾರೆ, ನಮ್ಮನ್ನು ಹೆಂಡತಿಯಾಗಿ ಸ್ವಂತವಾಗಿ ಸ್ವೀಕಾರ ಮಾಡಿದ್ದಾರೆ. ಸೊ ದ್ಯಾಟ್ ರಿಲೇಷನ್ಶಿಪ್ ಈಸ್ ದೇರ್. ಆ ರಿಲೇಷನ್ಶಿಪ್ಪಲ್ಲಿ ನಾನು ಹೇಳೋದು ಜೀಸಸ್ ಈಸ್ ಲಾರ್ಡ್. ಯೇಸು ಪ್ರಭು. ಪ್ರಭು ಅಂದರೆ ಗಂಡ, ಯಜಮಾನ, ಹಸ್ಬೆಂಡ್. ದ್ಯಾಟ್ ಇಸ್ ದ ಮೀನಿಂಗ್. ಅದನ್ನೇ ಇಲ್ಲಿ ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ 10:9 ಪೌಲರು ಬರೆದಿರೋದು. ಸುಮ್ಮನೆ ಬಾಯಲ್ಲಿ ಈ
ಸುಮಾರು ಪ್ರೊಟೆಸ್ಟೆಂಟ್ಸ್ ಹೇಳೋ ಥರ ಅಲ್ಲ ಅದು. ಕನ್ಫೆಸ್ ಮಾಡಿ, ಬಾಯಲ್ಲಿ ಹೇಳಿದ ಸಾಕು, ಬಾಯಲ್ಲಿ ಹೇಳಿದರೆ ಸಾಕು. ನೋ 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 ನೋ, ದೆರ್ ಮಸ್ಟ್ ಬಿ ಕನೆಕ್ಷನ್ ಇನ್ ಹಾರ್ಟ್. ಆ ಕನೆಕ್ಷನಲ್ಲಿ ಇರಬೇಕು. ಆ ಕನೆಕ್ಷನ್ ಬರೋದೆಲ್ಲಿಂದ? ಫ್ರಮ್ ದ ಗಾಸ್ಪೆಲ್. ಶುಭ ಸಂದೇಶ ಅರ್ಥ ಆಗಬೇಕು. ಹೂ ಈಸ್ ಜೀಸಸ್ ಅನ್ನೋದು ನಮ್ಗೆ ಅರ್ಥ ಆಗಬೇಕು. ವಾಟ್ ಹಿ ಡಿಡ್ ಫಾರ್ ಮೀ, ಅವ್ರು ನನಗೋಸ್ಕರ ಏನು ಮಾಡಿದರು. ದೆನ್ ಯು ವಿಲ್ ಬೋರ್ಡ್ಲಿ ಸೇ ಜೀಸಸ್ ಈಸ್ ಲಾರ್ಡ್. ಯೇಸು ಯಾರು ಅಂತ ನನಗೆ ಅರ್ಥ ಆಗಬೇಕು, ಅವ್ರು ನನಗೋಸ್ಕರ ಏನು ಮಾಡಿದ್ದಾರೆ ಅಂತ ಅರ್ಥ ಆಗಬೇಕು. ಆಗ ನಿನಗೆ ಯಾರೂ ಹೇಳೋ ಅವಶ್ಯಕತೆ ಇಲ್ಲ, ನೀನೇ ಹೇಳ್ತೀಯ, ಹೀ ಈಸ್ ಮೈ ಹಸ್ಬೆಂಡ್. ಮದುವೆ ಆದಮೇಲೆ ಒಂದು ವಾರ ಬಿಟ್ಟು ಹೆಂಡ್ತಿಗೆ ಹೇಳ್ತಾಳೆ, ಇವರೇ ನನ್ನ ಗಂಡ ಅಂತ. ಗಂಡ ಏನಾದರೂ ಹೇಳ್ಕೊಟ್ಟಿರ್ತಾನೆ ಹೆಂಡ್ತಿಗೆ, ಇನ್ಮೇಲೆ ನಿನಗೆ ಯಾರೆಲ್ಲ ನಾನು ಯಾರು ಅಂತ ಕೇಳಿದ್ರೆ ನೀನೇನು ಹೇಳ್ತೀಯಾ? ಗಂಡ, ಹಸ್ಬೆಂಡ್ ಅಂತ ಹೇಳಬೇಕು, ಆಯಿತಾ? ಬೇರೆ ಏನು ಹೇಳಬಾರ್ದು ಅಂತ ಹೇಳ್ಕೊಟ್ಟಿರ್ತಾಳ? ಇಲ್ಲ. ಮತ್ತು ಅವಳು ಹೇಗೆ ಒಳ್ಳೆ ಸ್ಟ್ರಾಂಗ್ ಆಗಿ ಕನ್ವಿಕ್ಷನಿಂದ ಎಲ್ಲರ ಮುಂದೆ ಇವ್ರು ನನ್ನ ಯಜಮಾನರು, ಇವ್ರು ನಮ್ಮ ಯಜಮಾನರು, ಇವ್ರು ನಮ್ಮ ಯಜಮಾನರು ಅಂತ ಹೇಗೆ ಹೇಳ್ತಾರೆ? ಹಾಂ, ಮದುವೆ ಆದದ್ದು ಮಾತ್ರ, ತಾಳಿ ಕಟ್ಟಿದ್ದು ಮಾತ್ರ. ಹಾಂ, ಅದು ಹೇಗೆ ಹೇಳ್ತಾರೆ? ಯಾರು ಹೇಳ್ಕೊಟ್ರು? ಅವ್ರೇನಾದ್ರು ಅತ್ತೆ ಮನೆಯವ್ರು ಏನಾದ್ರು ಹೇಳ್ಕೊಡ್ತಾರಾ? ಅತ್ತೆ ಮಾವ ಹೇಳ್ಕೊಡ್ತಾರಾ? ಇನ್ನು ಮುಂದೆ ಈ ನನ್ನ ಮಗನ್ನ ನೀನು ಗಂಡ ಅಂತ ಕರಿಬೇಕಾಯ್ತಾ? ಎಲ್ಲಾದರೂ ಹೋದರೆ ಏನಂತ ಹೇಳಬೇಕು? ಕನ್ಫೆಸ್ ಮಾಡಬೇಕು. ಏನಂತ? ಗಂಡ ಗಂಡ ಅಂತ ಹೇಳ್ಕೊಡ್ತಾರ? ಆ ಥರ ಕೊಡಲ್ಲ. ದಟ್ ಕನೆಕ್ಷನ್ ಈಸ್ ದೇರ್. ಆ ಕನೆಕ್ಷನ್ನಲ್ಲಿ ಯೇಸು ಪ್ರಭು ಒಬ್ಬ ರಕ್ಷಣೆ ಹೊಂದಿದವನಲ್ಲಿ ಕನೆಕ್ಷನ್ ಬರುತ್ತೆ. ರಕ್ಷಣೆ ಇಲ್ದಿದ್ದವನು ಯಾವ ಕನೆಕ್ಷನೂ ಇಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗೋದೆ. ಶಿಕ್ಷಕರೆಲ್ಲ ಗಂಡಂದರೆ ಎಲ್ಲ ಕಡೆ ಕೈ ಮುಗಿಯೋದೆ, ಕಾಪಾಡಪ್ಪ ಯಜಮಾನ 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 ಯಜಮಾನ. ಎಷ್ಟು ಜನ ಯಜಮಾನರಲ್ವಾ? ದೆರ್ ಇಸ್ ಓನ್ಲಿ ಒನ್ ಲಾರ್ಡ್. ಬೈಬಲ್ ಹೇಳುತ್ತೆ, ನಮಗೊಬ್ಬರೇ ಪ್ರಭು, ಒಂದೇ ಗಂಡ, ಒಬ್ಬನೇ ಅಪ್ಪ, ಒಬ್ಬನೇ ರಕ್ಷಕ, ಒಂದೇ ವಿವಾಹ, ಒಂದೇ ಪರಿಶುದ್ಧಾತ್ಮ, ಒಂದೇ ಮುದ್ರೆ, ಒಂದೇ ದೀಕ್ಷಾ ಸ್ನಾನ. ಇದೆಯಾ? ಎಲ್ಲಿದೆ? ಎಫಿಷಿಯನ್ಸಲ್ಲಿದೆ ಅಲ್ವಾ? ಎಫಿಷಿಯನ್ಸ್ ಚಾಪ್ಟರ್ 4 ನೋಡಿ. ಏನಾದರೂ ಅರ್ಥ ಆಗ್ತಿದೆಯಾ? ಸ್ವಲ್ಪ ಸ್ವಲ್ಪ. ನಮ್ಮೆಲ್ಲರಿಗೂ ಪ್ರಭು ಒಬ್ಬರೇ, ಹ್ಞೂ ವಿಶ್ವಾಸವೂ ಒಂದೇ, ಹ್ಮ್. ದೀಕ್ಷಾ ಸ್ನಾನವೂ ಒಂದೇ, ಹ್ಞೂ ದೇವರು ಒಬ್ಬರೇ, ಸರ್ವರ ತಂದೆಯೂ ಅವರೇ, ಹಾ. ಸರ್ವಶ್ರೇಷ್ಠರೂ ಅವರೇ, ಸರ್ವರ ಮೂಲಕ ಕಾರ್ಯನಿರ್ವಹಿಸುವವರು ಅವರೇ ಮತ್ತು ಸಮಸ್ತರಲ್ಲಿ ವಾಸಿಸುವವರು ಅವರೇ. ಎಫಿಷಿಯನ್ಸ್ ಚಾಪ್ಟರ್ 4 4 ನೀವೆಲ್ಲರೂ ಒಂದೇ ಶರೀರಕ್ಕೆ ಸೇರಿದವರು, ಒಬ್ಬರೇ ಪವಿತ್ರಾತ್ಮರನ್ನು ಪಡೆದವರು, ಒಂದೇ ನಿರೀಕ್ಷೆಗಾಗಿ ಕರೆ ಹೊಂದಿದವರು, ನಮ್ಮೆಲ್ಲರಿಗೂ ಒಬ್ಬರೇ ಪ್ರಭು, ವಿಶ್ವಾಸವು ಒಂದೇ, ದೀಕ್ಷಾಸ್ನಾನವು ಒಂದೇ, ದೇವರು ಒಬ್ಬರೇ, ಸರ್ವರ ತಂದೆಯು ಅವರೇ, ಸರ್ವಶ್ರೇಷ್ಠರು ಅವರೇ, ಸರ್ವರ ಮೂಲಕ ಕಾರ್ಯನಿರ್ವಹಿಸುವವರು ಅವರೇ ಮತ್ತು ಸಮಸ್ತರಲ್ಲಿ ವಾಸಿಸುವವರು ಅವರೇ. ಒಂದೇ ಶರೀರ, ಒಂದೇ ಪವಿತ್ರಾತ್ಮ, ಒಂದೇ ನಿರೀಕ್ಷೆ, ಒಂದೇ ಕರೆ, ಒಂದೇ ವಿಶ್ವಾಸ, ಒಂದೇ ದೀಕ್ಷೆ, ಒಬ್ಬರೇ ತಂದೆ, ಒಬ್ಬರೇ ಪ್ರಭು, ಒಬ್ಬರೇ ಕರ್ತರು, ಒಬ್ಬರೇ ರಕ್ಷಕರೆಲ್ಲ ಒಂದೇ. ಇವತ್ತು ಅದೇ ರೀತಿ ಇದೆಯಾ? ಇಲ್ಲ. ಯಾಕೆ ಅಂದರೆ ಸರಿಯಾದ ಶುಭ ಸಂದೇಶ ನಮಗೆ ಸಿಕ್ಕಿಲ್ಲ. ನಮ್ಮ ರಕ್ಷಣೆಗೆ ಬೇಕಾದ ಶುಭ ಸಂದೇಶ ನಮಗೆ ಸಿಗದೇ ಇದ್ದಿದ್ದು ಎಷ್ಟು ಡೇಂಜರ್ ಅಂದರೆ ಇಷ್ಟು ಡೇಂಜರ್. ರಕ್ಷಣೆ ಆನಂದ ಇಲ್ಲ, ಪಾಪದಿಂದ ಬಿಡುಗಡೆ ಹೊಂದಿ ಬದುಕಲಿಕ್ಕಾಗ್ತಾ ಇಲ್ಲ, ಲೋಕನ ಬಿಟ್ಟು ಬದುಕೋಕ್ಕಾಗ್ತಾ ಇಲ್ಲ, ಸ್ವಾರ್ಥನ ಬಿಟ್ಟು ಬದುಕಲಿಕ್ಕಾಗ್ತಾ ಇಲ್ಲ, ಸುಳ್ಳು ಹೇಳದೆ ಬದುಕಲಿಕ್ಕಾಗ್ತಾ ಇಲ್ಲ, ಕಳ್ತನ ಮಾಡದೆ ಬದುಕಲಿಕ್ಕಾಗ್ತಾ ಇಲ್ಲ, ಒಂದು ಖುಷಿ ಒಂದು ಮಜಾ ಇಲ್ಲದೆ ಬದುಕಲಿಕ್ಕಾಗ್ತಾ ಇಲ್ಲ. ನೋ ಎಂಟರ್ಟೈನ್ಮೆಂಟ್, ನೋ ಲೈಫ್ ಅಲ್ವಾ? ವಿದೌಟ್ ಎಂಟರ್ಟೈನ್ಮೆಂಟ್ ನಮಗೆ ಬದುಕಲಿಕ್ಕಾಗ್ತಾ ಇಲ್ಲ, ಫ್ರೆಂಡ್ಸ್ ಇಲ್ಲದೆ ಬದುಕೋಕ್ಕಾಗ್ತಾ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲದೆ ಬದುಕೋಕ್ಕಾಗ್ತಾ ಇಲ್ಲ, ಒಳ್ಳೆ ವಿದ್ಯಾಭ್ಯಾಸ ಇಲ್ಲದೆ ಬದುಕೋಕ್ಕಾಗ್ತಾ ಇಲ್ಲ, ಒಳ್ಳೆ ಫುಡ್ ಇಲ್ಲದೆ ಬದುಕೋಕ್ಕಾಗ್ತಾ ಇಲ್ಲ. ನಮಗೆಲ್ಲ ಒಳ್ಳೇದು ಬೇಕು ಪ್ರಪಂಚದಲ್ಲಿ, ಆದರೂ ಸ್ಯಾಟಿಸ್ಫೈಡ್ ಅಲ್ಲ. ವೈ? ದರ್ ಈಸ್ ನೋ ಸಾಲ್ವೇಷನ್. ರಕ್ಷಣೆ ಪಡ್ಕೊಂಡಿಲ್ಲ. ಅದಕ್ಕೇ ಯಾಕೆಂದರೆ ರಕ್ಷಣೆಯಲ್ಲಿ ಆನಂದ ಇದೆ. ದೆರ್ ಈಸ್ ಗ್ರೇಟ್ ಜಾಯ್ ಇನ್ ದ್ಯಾಟ್ ಸಾಲ್ವೇಷನ್. ದಾವೀದನಿಗೆ ಇದೆಲ್ಲ ನಷ್ಟ ಆಯಿತು. ಅವನು ರಾಜ, ಅವನು ಸಾಧಾರಣ ಮನುಷ್ಯ ಅಲ್ಲ. ಹಿ ಲಾಸ್ಟ್ ದ ಜಾಯ್ ಆಫ್ ಹಿಸ್ ಲೈಫ್.
ಅವನಿಗೆ ಬದುಕೋ ಆಸೆನೇ ಹೋಯ್ತು, ಸತ್ತೋಯ್ತು, ಡಿಪ್ರೆಷನ್ಗೆ ಹೋದ. ಏನೇನೋ ಆಗ್ತಾಯಿದೆ ಅವನಿಗೆ. ಅವನು ದೇವ್ರ ಹತ್ರ ಕೇಳ್ತಾನೆ, ಲಾರ್ಡ್ ಪ್ಲೀಸ್ ರಿಸ್ಟೋರ್ ದ ಜಾಯ್ ಆಫ್ ಯುವರ್ ಸಾಲ್ವೇಷನ್. ದಯವಿಟ್ಟು ಆ ಒಂದು ರಕ್ಷಣೆ ಆನಂದವನ್ನು ನನ್ನಲ್ಲಿ ಪುನರ್ ಸ್ಥಾಪನೆ ಮಾಡಿ ದೇವರೇ, ನನಗಾಗ್ತಾ ಇಲ್ಲ. ನಾನಿವತ್ತು ಸ್ತುತಿ ಮಾಡ್ತಾಯಿದ್ದೀನಿ, ಆದರೆ ಬಾಯಿಂದ ಶಬ್ದ ಬರ್ತಾಯಿದೆ, ಆದರೆ ಸ್ತುತಿ ಬರ್ತಾಯಿಲ್ಲ. ಐ ಆಮ್ ನಾಟ್ ಏಬಲ್ ಟು ವರ್ಷಿಪ್ ಯು. ತೆರೆಯುವಂತೆ ಮಾಡು ನನ್ನ ತುಟಿಗಳನ್ನು ದೇವರೇ. ಅದರರ್ಥ ಅಲ್ಲಿ ಮೂಕ ಆಗಿದ್ದ ಅಂತ ಅಲ್ಲ, ಜಕರೀನ ಥರ. ಹಿ ವಾಸ್ ಸೇಯಿಂಗ್ ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್. ನಮ್ಮ ಥರ ಅಲ್ಲ, ಅವರು ಅವನದೇ ಆದ ಭಾಷೆಯಲ್ಲಿ ರೀತಿಯಲ್ಲಿ ದೇವರನ್ನು ಸ್ತುತಿಸ್ತಾ ಇದ್ದಾನೆ. ಬಟ್ ಈಸ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಜಾಯ್ ಆಫ್ ದ ಸಾಲ್ವೇಷನ್. ಈಸ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇವತ್ತಿನ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ನಮಗೆ ಸಿಗೋದೆಲ್ಲ ಅದು ದೇವ್ರ ಸಾನ್ನಿಧ್ಯ ಅಲ್ಲ, ಆಯಿತಾ? ಅದೊಂದು ಇಮೋಷ್ನಲಿಸಮ್, ಅದೊಂಥರ ಸ್ಪಿರಿಟ್. ಅದು ಅಲ್ಲಿ ಮಾತ್ರ. ಆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಆಫ್ ಆದಮೇಲೆ ಇದೆಲ್ಲ ಆಫ್ ಆಗೋಯ್ತು. ಕರೆಂಟ್ ಹೋಯ್ತಲ್ಲ. ಕರೆಂಟ್ ಹೋದ್ರೆ ನಮ್ಮ ಜಾಯ್ ಹೋಯ್ತು. ಇದು ಕರೆಂಟ್ ಕೀಬೋರ್ಡಿಂದ ಬರೋ ಜಾಯ್ ಅಲ್ಲ. ದಿಸ್ ಇಸ್ ದ ಜಾಯ್ ಆಫ್ ಯುವರ್ ಸಾಲ್ವೇಷನ್. ಇದು ಕಾಡಲ್ಲೂ ಇರುತ್ತೆ. ಅರ್ಥ ಆಗ್ತಿದೆಯಾ? ಇವನು ಕಾಡಲ್ಲೇ ಇದನ್ನು ಎಂಜಾಯ್ ಮಾಡ್ತಾಯಿದ್ದ. ಪಾಪ ಮಾಡಿದಾಗ ಇದೆಲ್ಲ ಕಳ್ಕೊಂಡ. ಆದರೆ ಯೇಸು ಕ್ರಿಸ್ತರು ಬಂದಿದ್ದು ನಮ್ಮಲ್ಲಿರುವ ಈ ಪಾಪವನ್ನು ಹಾಳು ಮಾಡಲಿಕ್ಕೆ, ಪಾಪವನ್ನು ನಾಶ ಮಾಡಲಿಕ್ಕೆ, ಸೈತಾನನ ಕಾರ್ಯವಾದ ಪಾಪವನ್ನು ನಾಶ ಮಾಡಿ ನಮಗೆ ರಕ್ಷಣೆಯ ಆನಂದವನ್ನು ಕೊಟ್ಟು ನಮಗೆ ನಿಜವಾದ ಒಂದು ದೇವರ ಸಂಬಂಧಕ್ಕೆ ಕರ್ಕೊಂಡು ಬರಲಿಕ್ಕೆ ಯೇಸು ಕ್ರಿಸ್ತರು ಬಂದಿದ್ದು. ಅವ್ರು ಬಂದರು, ನನ್ನ ಬದಲಿಗೆ ನನ್ನ ಪಾಪವನ್ನು ಅವರು ತೆಗೆದುಕೊಂಡು ಶಿಲುಬೆ ಮೇಲೆ ಜಡಿದ್ರು. ನಾನು ಅನುಭವಿಸಬೇಕಾಗಿದ್ದ ಮರಣ ಅವರು ಅನುಭವಿಸಿದರು. ನಾನಾಗಿ ಅವರಲ್ಲಿ ಸತ್ತಿದ್ದರಿಂದ ಈಗ ದೇವರು ಅವ್ರನ್ನ ಎಬ್ಬಿಸಿದಾಗ ನಾನೆದ್ದೆ ಅವರಲ್ಲಿ. ಐ ಡೈಡ್ ಆ್ಯಂಡ್ ಬರೀಡ್ ವಿತ್ ಹಿಮ್ ವೆನ್ ಗಾಡ್ ರೇಸ್ಡ್ ಹಿಮ್ ಅಪ್. ದೇವರು ಅವ್ರನ್ನ ಎಬ್ಬಿಸಿದಾಗ ಯಾರಿದ್ರು ಅವ್ರ ಜೊತೆಯಲ್ಲಿ? ಯೇಸು ಕ್ರಿಸ್ತರು ದೇವರು ಹೌದೋ ಅಲ್ವೋ? ಅವ್ರನ್ನ ಯಾರಾದರೂ ಎಬ್ಬಿಸ್ಬೇಕಾ? ಎಬ್ಸೋದು ಬೇಕಾಗಿಲ್ಲ. ನನ್ನನ್ನು ಎಬ್ಬಿಸ್ಬೇಕಾ? ಹಾಗಾದರೆ ಯೇಸು ಕ್ರಿಸ್ತರನ್ನ ದೇವರು ಎಬ್ಸಿದ್ರು ಅಂದರೆ ಯಾರನ್ನ ಎಬ್ಸಿದ್ರು? ಇದು ಅರ್ಥ ಆಯ್ತಾನೆ ಈಗ ಹೇಳಿದ್ದು? ಯೇಸು ಕ್ರಿಸ್ತರು ದೇವರು ಹೌದೋ ಅಲ್ವೋ? 100ಕ್ಕೆ 100 ದೇವರು, 100ಕ್ಕೆ 100 ಮನುಷ್ಯರು. ಕೆಲವ್ರದ್ದೊಂದು ಪಾಷಾಂಡವಾದಿಗಳು ಅಂತಿದ್ದಾರೆ, ಹೆರೆಸಿ. 50% ಮ್ಯಾನ್ 50% ಗಾಡ್ ಅಂತ ಹೇಳೋರು ಇದ್ದಾರೆ. ಇದೆಲ್ಲ ಚರ್ಚ್ ಪ್ರಾರಂಭದಿಂದನೇ ಇದೆ, ಈಗಲೂ ಇದೆ. ಈಸ್ ನಾಟ್ 50% 50%, ಈಸ್ 100% ಗಾಡ್, 100% ಮ್ಯಾನ್ ಆಗಿದ್ದರು ಭೂಮಿಯಲ್ಲಿರುವಾಗ. 100% ದೇವರಾಗಿಯೂ ಇದ್ದರು, 100% ಮನುಷ್ಯನಾಗಿಯೂ ಇದ್ದರು. ಸೊ ಓನ್ಲಿ ಬೈ ಫೇತ್ ಆ್ಯಂಡ್ ಇನ್ ದ ಸ್ಪಿರಿಟ್ ಆಫ್ ಗಾಡ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೂ ಜೀಸಸ್ ಕ್ರೈಸ್ಟ್ ಈಸ್. ಹಾಗಾದರೆ ಯೇಸು ದೇವರಾಗಿದ್ದಾದರೆ ದೇವರಿಗೆ ಸಾವಿದೆಯಾ? ಸಾವಿಲ್ಲ. ಮನುಷ್ಯನಿಗಾದರೆ ಸಾವಿದೆಯಾ? ಹಾಗಾದರೆ ಯೇಸು ಮನುಷ್ಯನಾಗಿದ್ದು ಯಾರು ಬದಲಿಗೆ? ಹಾಗಾದ್ರೆ ಸತ್ತಿದ್ದು ಯಾರು ಯೇಸುವಿನಲ್ಲಿ? ನಾನು. ಯೇಸುವನ್ನು ದೇವರು ಎಬ್ಸಿದ್ರು ಅಂತ ಇದೆ. ಹಾಗಾದರೆ ಯೇಸು ದೇವರಲ್ವಾ? ಮತ್ತು ಯೇಸುವನ್ನು ದೇವರು ಎಬ್ಸಿದ್ರು ಅಂದರೆ ಇಫ್ ಮಸ್ಟ್ ನಾಟ್ ಬಿ ಗಾಡ್ ದೆನ್ ಅಲ್ವಾ? ಆ ರೀತಿ ಅನಿಸುತ್ತೆ ಅಲ್ವಾ? ಖಂಡಿತ ಯೇಸುವನ್ನು ದೇವರು ಎಬ್ಸಿದ್ರು ಅಂದರೆ ಅರ್ಥ ಯೇಸುವಿನಲ್ಲಿ ನಾನಿದ್ದೆ, ಮನುಷ್ಯನಾದ ನಾನಿದ್ದೆ, ನನ್ನನ್ನು ಎಬ್ಸಿದ್ದು. ಆದ್ದರಿಂದನೇ ರೋಮ 10:9 ಹೇಳಿದ್ದು ಈಗ ಓದಿ, ಈಗ ಸ್ವಲ್ಪ ಅರ್ಥ ಆಗ್ಬೋದು ಏನಾದರೂ. ಇದೊಂದು ವಾಕ್ಯ ಅರ್ಥ ಆದರೆ ನೀವು ಪಾಸ್ ಆಗ್ತೀರಾ ಬಿಡಿ. ಯೇಸು ಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಂದ ನಿವೇದಿಸಿ. ಯೇಸು ಪ್ರಭು ಅಂದರೆ ಯೇಸು ನನ್ನ ಗಂಡ, ನನ್ನ ಯಜಮಾನ ಎಂದು ಬಾಯಲ್ಲಿ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಎಬ್ಬಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೀಯೇ, ರಕ್ಷಣೆಯನ್ನು ಹೊಂದುತ್ತೀಯೇ. ಪ್ರೈಸ್ ದ ಲಾರ್ಡ್. ಈಗ ನಿಮ್ಗೆ ಅರ್ಥ ಆಯ್ತಾ? ಕೊಂಕಣಿ ಓದಿದ್ರಲ್ಲ, ಕೊಂಕಣಿ ಓದಿದ್ರು ಅಷ್ಟೇ, ಇಂಗ್ಲೀಷ್ ಓದಿದ್ರು ಅಷ್ಟೇ, ತಮಿಳು ಓದಿದ್ರು ಅಷ್ಟೇ. ನಿಮ್ಮ ತಲೆ ಒಳಗಡೆ ಈ ಟ್ರೂತ್ ರಿವೀಲ್ ಆಗದೆ ಹೋದರೆ ಯಾವ ಭಾಷೆ ಓದಿ ಏನು ಪ್ರಯೋಜನ ಇಲ್ಲ. ಈಗ ವಿವರಿಸಿದ್ದು ನಿಮ್ಗೆ ಅರ್ಥ ಆಯ್ತಾ? ಸ್ವಲ್ಪ ಅರ್ಥ ಆಗದಿದ್ದರೆ ಅರ್ಥ ಆಗೋ ತನಕನೂ ನಾನು ಹೀಗೆ ಹೇಳ್ತಾನೆ ಇರ್ತೀನಿ ಮುಂದಿನ ದಿವಸಗಳಲ್ಲಿ. ಇತ್ತೀಚಿನ ದಿವಸಗಳಲ್ಲಿ ನಾನು ಇದನ್ನು ಬಿಟ್ಟು ಎಲ್ಲೂ ಹೋಗ್ತಾನೇ ಇಲ್ಲ. ಯಾಕೆ ಇದನ್ನು ಬಿಟ್ಟು ಹೋಗೋಕ್ಕಾಗ್ತಾಯಿಲ್ಲ ಅಂದರೆ ಇದು ಅರ್ಥ ಆಗ್ತಾಯಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಇದು ಅರ್ಥ ಆಗದೆ ಬೇರೆ ಎಲ್ಲ ಹೇಳಿ ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು. ಇದು ಈ ಸಾಲ್ವೇಷನ್ ಅರ್ಥ ಆಗಬೇಕಲ್ಲ. ಈ ರಕ್ಷಣೆ ನಮಗೊಂದು ಮನವರಿಕೆ ಆಗಿಬಿಟ್ರೆ ಆಮೇಲೆ ಏನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಓಕೆ, 10ನೇ ವಾಕ್ಯ.
ಹೌದು, ಹೃದಯಪೂರ್ವಕವಾಗಿ ವಿಶ್ವಾಸಿಸುವವನು ದೇವರೊಡನೆ ದೇವರೊಡನೆ ಸತ್ಸಂಬಂಧವನ್ನು ಪಡೆಯುತ್ತಾನೆ. ದೇವರೊಡನೆ ಸತ್ಸಂಬಂಧವನ್ನು ಪಡೆಯುತ್ತಾನೆ. ಬಾಯಿಂದ ನಿವೇದಿಸುವನು ಜೀವೋದ್ಧಾರ ಹೊಂದುತ್ತಾನೆ. ಏಕೆಂದರೆ ಅವರಲ್ಲಿ ವಿಶ್ವಾಸ ಇಡುವ ಯಾರಿಗೂ ಆಶಾಭಂಗವಾಗುವುದಿಲ್ಲ. ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಮುಂದೆ ಓದ್ತಾ ಹೋದರೆ ತುಂಬ ಚೆನ್ನಾಗಿದೆ ಅದು. ಓಕೆ, ಓದ್ತಾ ಹೋಗಿ, ಹಾಗೆ ಓದ್ತಾ ಹೋಗಿ. ಕನ್ನಡ ಇದ್ದವ್ರು ಕನ್ನಡ ಓದಿ, ಇಂಗ್ಲೀಷ್ ಇದ್ದವ್ರು ಇಂಗ್ಲೀಷ್ ಓದಿ, ಕೊಂಕಣಿ ಇದ್ದವ್ರು ಕೊಂಕಣಿ ಓದಿ. ಈಗ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ಎಕ್ಸ್ಪ್ಲೈನ್ಗೆ ಟೈಮ್ ಇಲ್ಲ. ಜಸ್ಟ್ 17 ವರ್ಸ್ ತನಕ ಹೀಗೆ ಓದೋಣ, ಅರ್ಥ ಆಗುತ್ತೆ, ಸಿಂಪಲ್ ಆಗಿದೆ. ಅವರಲ್ಲಿ ವಿಶ್ವಾಸ ಇಡುವ ಯಾರಿಗೂ ಆಶಾಭಂಗ ಆಗುವುದಿಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಹೇಳಲಾಗಿದೆ. ಸೊ ಗಾಡ್ ಈಸ್ ಫುಲ್ಫಿಲ್ಲಿಂಗ್ ದ ಪ್ರಾಮಿಸ್. ಓಕೆ, ವಾಗ್ದಾನ ನೆರವೇರಿಸ್ತಾ ಇದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಇದು ವಾಗ್ದಾನ ದೇವರು ಮಾಡಿದ್ದು. ಆತನಲ್ಲಿ ವಿಶ್ವಾಸ ಇಡುವ ಯಾರೂ ಆಶಾಭಂಗ ಆಗೋದಿಲ್ಲ ಅಂತ. ಇವತ್ತಿನ ಕ್ರಿಶ್ಚಿಯನ್ಸ್ ಎಲ್ಲರೂ ಕೇಳಿ, ನೀವು ಯಾರನ್ನ ನಂಬಿದ್ದೀರಿ? ಯೇಸುನ ನಂಬಿದ್ದೀರಿ. ಜೀವನದಲ್ಲಿ ಆಶಾಭಂಗ ಪಟ್ಟು ಕೂತ್ಕೊಂಡಿದ್ದಾರೆ ಅಲ್ವಾ? ಸೊ ಯಾಕೆ ಹೇಳಿ? ಆ ವಿಶ್ವಾಸದಿಂದ 5 ಪೈಸೆ ಪ್ರಯೋಜನ ಇಲ್ಲ. ಸಾಲ್ವೇಷನ್ಗೆ ಬೇಕಾದ ವಿಶ್ವಾಸ ಬೇಕು, ರಕ್ಷಣೆಗೆ ಬೇಕಾದ ವಿಶ್ವಾಸ ಬೇಕು. ಅರ್ಥ ಆಗ್ತಿದೆಯಾ? ನೋ ಒನ್ ಹೂ ಬಿಲೀವ್ಸ್ ಇನ್ ಹಿಮ್ ವಿಲ್ ಬಿ ಪುಟ್ ಟು ಶೇಮ್ ಅಂತ ಇದೆ. ಆತನಲ್ಲಿ ವಿಶ್ವಾಸ ಇಡೋನು ಶೇಮಲ್ಲಿ ಬದುಕಲ್ಲ ಅಂತೆ, ಒಂದು ನಾಚಿಕೆಯಲ್ಲಿ ಬದುಕಲ್ಲ ಅಂತೆ, ಭಯದಲ್ಲಿ ಬದುಕೋದಿಲ್ಲ ಅಂತೆ. ಆದರೆ ಇವತ್ತು ನಾವು ನೋಡುವಾಗ ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್ ಎಲ್ಲ ಬದುಕೋದು ಯಾವುದರಲ್ಲಿ? ಗಿಲ್ಟಲ್ಲಿ, ಶೇಮಲ್ಲಿ ಬದುಕ್ತಾ ಇದ್ದಾರೆ. ಕಾರಣ ಏನು? ಸಾಲ್ವೇಷನ್ಗೆ ಬೇಕಾದ ಈ ಫೇತ್ ಅವರಲ್ಲಿ ಇಲ್ಲದೇ ಇರೋದ್ರಿಂದ, ಆ ಗಾಸ್ಪಲ್ ಇನ್ನೂ ಸಿಗದೇ ಇದ್ದಿದ್ದರಿಂದ ಸುಮ್ಮನೆ ಕತೆ ಕೇಳ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಹೋಗಿ ಆ ಕತೆ ಈ ಕತೆ ಊರ ಕತೆ ಎಲ್ಲ ಕೇಳಿ ಹೇಳಿ ಬಂದು ಏನೂ ಪ್ರಯೋಜನ ಇಲ್ಲ. ಪ್ರಭುವಿನ ನಾಮ ಸ್ಮರಣೆ ಮಾಡುವ ಪ್ರತಿಯೊಬ್ಬನು ಜೀವೋದ್ಧಾರವನ್ನು ಹೊಂದುತ್ತಾನೆಂದು ಲಿಖಿತವಾಗಿದೆ. ಪ್ರಭುವಿನ ನಾಮಸ್ಮರಣೆ ಅಂದರೆ ಯೇಸು ಭಜನೆ ಹೇಳ್ತಾ ಕೂತ್ಕೊಂಡ್ರೆ ಆಗಲ್ಲ. ಇದನ್ನು ಆ ರೀತಿಯೂ ಸೈತಾನ ಹೇಳ್ತಾನೆ. ಆಲೋಚನೆ ನೀವು ಯೇಸು ಹೆಸರು ಹೇಳಿದರೆ ಸಾಕು ಜೀವೋದ್ಧಾರ ಹೊಂತೀರಿ, ಹಾಗಲ್ಲ. ಇದು ಮೇಲಿಂದ ಬರಬೇಕು. 9ನೇ ವಾಕ್ಯದಿಂದ ಹೇಳ್ತಾ ಬರೋ ವಿಷಯನೇ ಇಲ್ಲಿ ಹೇಳ್ತಾ ಇರೋದು. ಎವ್ರಿ ಒನ್ ಹೂ ಕಾಲ್ಸ್ ಆನ್ ದ ನೇಮ್ ಆಫ್ ದ ಲಾರ್ಡ್ ಶಾಲ್ ಬಿ ಸೇವ್ಡ್. ಬೈಬಲ್ನಲ್ಲಿ ಸೈತಾನ ಹೇಗೆ ಇವತ್ತು ವಂಚಿಸ್ತಾ ಇದ್ದಾನೆಂದರೆ, ಟೇಕಿಂಗ್ ಒನ್ ವರ್ಡ್ ಫ್ರಮ್ ಒನ್ ಚಾಪ್ಟರ್, ಇದನ್ನು ಹೇಳಿದರೆ ಸಾಕು ರಕ್ಷಣೆ. ಆ ರೀತಿಯಲ್ಲಿ ಹೇಳಲಿಲ್ಲ, ಮೇಲಿಂದ ವಿವರಿಸ್ತಾ ಬರ್ತಾ ಇದ್ದಾರೆ. ಎವ್ರಿ ಒನ್ ಹೂ ಕಾಲ್ಸ್ ಆನ್ ದ ನೇಮ್ ಆಫ್ ದ ಲಾರ್ಡ್ ಶಲ್ ಬಿ ಸೇವ್ಡ್. ಪ್ರಭುವಿನ ನಾಮ ಸ್ಮರಣೆ ಮಾಡುವ ಪ್ರತಿಯೊಬ್ಬನು ಜೀವೋದ್ಧಾರ ಹೊಂತಾನೆ. ಯಾವಾಗ? ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಬಂದು, ಆ ರೀತಿ ಒಂದು ಸಂಬಂಧ, ಆತ್ಮೀಕವಾದ ಸಂಬಂಧದಲ್ಲಿ ಬಂದು, ಯು ಕಾಲ್ ಹಿಮ್. ತೀರ್ಪಿನ ದಿನ ನೀವೇನು ಹೇಳ್ತೀರಿ? ಜೀಸಸ್ ಈಸ್ ಲಾರ್ಡ್ ಅಂತ ಹೇಳುವಾಗ ಅಪ್ಪ ಹೇಳ್ತಾರೆ, ಎತ್ತಬೇಕು ಅವನು ಎತ್ಕೊಳ್ಳಿ ಅಂತ. ಹಾಂ, ಇದು ಸುಮ್ಮನೆ ಆವಾಗ ಜೀಸಸ್ ಈಸ್ ಲಾರ್ಡ್ ಹೆದರ್ಕೊಂಡು ಹೇಳೋದಲ್ಲ. ನನ್ನ ಗಂಡ ಏಸು ಮುಟ್ಟಂಗಿಲ್ಲ. ಆ ಮೃತ್ಯುದೂತ ಬರುವಾಗ ಆ ರಕ್ತವನ್ನು ನೋಡಿ ಹಾದು ಹೋಗ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರ ಮನೆಯ ಮೇಲೆ ಏನಿತ್ತು, ಗೋಡೆ ಮೇಲೆ ಕುರಿಮರಿಯ ರಕ್ತವನ್ನು ಹೀಗೆ ಅಪ್ಲೈ ಮಾಡಿದರು ಅಲ್ವಾ? ಸೊ ಆ ಒಂದು ಡೆತ್ ಏಂಜಲ್ ಆಫ್ ಡೆತ್ ಬರುವಾಗ ಪಾಸಿಂಗ್ ಓವರ್ ಇಸ್ರಾಯೇಲ್ಸ್ ಹೌಸ್, ಇಸ್ರಾಯೇಲ್ ಅವರ ಮನೆ ಮೇಲೆ ಹಾದು ಹೋಗ್ತಾಯಿದ್ರು, ದಾಟಿ ಹೋಗ್ತಾಯಿದ್ರು. ಅವರು ಮನೆ ಒಳಗಡೆ ಪ್ರವೇಶಿಸ್ತಾ ಇರಲಿಲ್ಲ. ಯಾಕೆ? ಆ ರಕ್ತ ಯಾರು ಸೂಚಿಸ್ತಾ ಇತ್ತು? ಯೇಸುವನ್ನು ಸೂಚಿಸ್ತಾ ಇತ್ತು. ಇಟ್ಸ್ ಅ ಫೇತ್. ಅದೇ ರೀತಿಯಲ್ಲಿ ತೀರ್ಪಿನ ದಿನ ಬರ್ತಾರೆ ದೇವದೂತರು ಎತ್ಕೊಂಡು ಹೋಗಲಿಕ್ಕೆ. ಆಗ ನಾವು ಹೇಳಬೇಕು ಜೀಸಸ್ ಈಸ್ ಲಾರ್ಡ್ ಅಂತ. ಆ ಸಂಬಂಧದಲ್ಲಿದ್ದವರು ಹೇಳ್ತಾರೆ. ಇಲ್ಲ ಅಂದರೆ ಅಯ್ಯೋ ಯೇಸುವೆ ಅಂತಾರೆ. ಅಯ್ಯೋ ಯೇಸುವೆ ಅಂದರೆ ಎತ್ತಾಕೊಳ್ಳಿ ಅವನ್ನ ಅಂತ ಹೇಳ್ತಾರೆ. ಜೀಸಸ್ ಈಸ್ ಮೈ ಲಾರ್ಡ್ ಅಂತ ಹೇಳುವಾಗ ಮೇಲೆ ಕರ್ಕೊಳ್ಳಿ ಅವನ್ನ ಅಂತ ಹೇಳ್ತಾರೆ. ಆ ಸಂಬಂಧದಲ್ಲಿದ್ದವ್ರಿಗೆ ಅದು ಹೇಳೋಕ್ಕಾಗತ್ತೆ. ಎಸ್, ಪ್ರಭುವಿನ ನಾಮಸ್ಮರಣೆ ಮಾಡುವ ಪ್ರತಿಯೊಬ್ಬನೂ ಜೀವೋದ್ಧಾರ ಹೊಂತಾನೆ. ಪ್ರಭುವಿನಲ್ಲಿ ವಿಶ್ವಾಸವಿಲ್ಲದಿದ್ದರೆ, ಇಲ್ಲಿಂದ ಬರ್ತದೆ ಮುಂದೆ, ಪ್ರಭುವಿನಲ್ಲಿ ವಿಶ್ವಾಸವಿಲ್ಲದಿದ್ದರೆ ಅವರ ನಾಮಸ್ಮರಣೆ ಮಾಡೋದಾದರೂ ಹೇಗೆ? ಅವರ ವಿಷಯವನ್ನು ಕುರಿತು ಕೇಳದಿದ್ದರೆ ಅವರನ್ನು ವಿಶ್ವಾಸಿಸುವುದಾದರೂ ಹೇಗೆ? ಬೋಧಿಸುವವರು ಇಲ್ಲದಿದ್ದರೆ ಅವರ ವಿಷಯವನ್ನು ಕುರಿತು ಕೇಳುವುದಾದರೂ ಹೇಗೆ? ಬೋಧಿಸುವವರನ್ನು ಕಳುಹಿಸದೆ ಹೋದರೆ ಅವರು ಶುಭ ಸಂದೇಶವನ್ನು ಬೋಧಿಸುವುದಾದರೂ ಹೇಗೆ? ಶುಭ ಸಂದೇಶವನ್ನು ತರುವವರ ಬರುವಿಕೆ ಎಷ್ಟೋ ಶುಭದಾಯಕ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಆದರೂ ಈ ಶುಭ ಸಂದೇಶವನ್ನು ಎಲ್ಲರೂ ಇವತ್ತು ನಾವು ಹೇಗೋ, ಅದು ಯಶಯ ಪ್ರವಾದಿಗೆ ಅವತ್ತೇ ಗೊತ್ತಿತ್ತು ಅಲ್ವಾ? ನಮ್ಮ ಥರ ನಿದ್ದೆಗಣ್ಣವ್ರು ಕೂತ್ಕೊಳ್ತಾರೆ ಅಂತ ಗೊತ್ತಿತ್ತು ಅವತ್ತೇ. ನೋಡಿ, ಈಸ್ ಪ್ರಾಫೆಸಿ, ಹಿ ನೋಸ್ ಎವ್ರಿಥಿಂಗ್ ಎಂಡ್ ಫ್ರಮ್ ದ ಬಿಗಿನಿಂಗ್.
ಈ ಶುಭ ಸಂದೇಶವನ್ನು ಎಲ್ಲರೂ ಅಂಗೀಕರಿಸಲಿಲ್ಲ. ಆದ್ದರಿಂದಲೇ ಯೆಶಾಯನು, ಪ್ರಭುವೇ, ನಾವು ಸಾರಿದ ಸಂದೇಶವನ್ನು ನಂಬಿದವರು ಯಾರು ಎಂದು ಮೊರೆ ಇಟ್ಟಿದ್ದಾನೆ. ಇವತ್ತು ನಾನು ಮೊರೆ ಇಡ್ತಾ ಇದ್ದೀನಿ, ಇದೇನೆ, ಪ್ರಭುವೇ, ಇಲ್ಲಿ ನಿಂತ್ಕೊಂಡು ಸಾರುತ್ತಿರುವ ಈ ಸಂದೇಶವನ್ನು ನಂಬಿದವರು ಯಾರು ಇಷ್ಟು ಜನರಲ್ಲಿ? ನಿಜ, ಇದು ಯೆಶಾಯನ ಮೊರೆನೂ ಅಲ್ಲ, ನನ್ನ ಮೊರೆನೂ ಅಲ್ಲ, ಪವಿತ್ರಾತ್ಮನ ಮೊರೆ. ದೇವರ ಆತ್ಮರು ಮೊರೆ ಇಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ನಂಬಿದ್ದೀರಿ, ಎಷ್ಟು ಜನ ಸ್ವೀಕಾರ ಮಾಡಿದ್ದೀರಿ ಅಂತ. ಐ ಡೋಂಟ್ ನೋ, ಯಾಕಂದ್ರೆ ನನಗೆ ನಿಮ್ಮ ಹೃದಯ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಗಾಡ್ ನೋಸ್ ಯುವರ್ ಹಾರ್ಟ್. ನಂಬಿದವರಿಗೆ ಆ ಜಾಯ್ ಸಿಗುತ್ತೆ, ಆ ಸಾಲ್ವೇಷನ್ ಸಿಗುತ್ತೆ. ನಂಬದೇ ಇದ್ದವ್ರಿಗೆ ಅದಿಲ್ಲ ಅಷ್ಟೇ. ಇದು ಎಲ್ಲರೂ ಅಂಗೀಕರಿಸೋದಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಅದಕ್ಕೇ ಯೆಶಾಯ ಪ್ರವಾದಿ ಅವತ್ತೇ ತಿಳ್ಕೊಂಡು 700 ಇಯರ್ಸ್ ಬ್ಯಾಕ್, ಈ ಗಾಸ್ಪಲ್ ಇನ್ನು ಪ್ರೀಚ್ ಆಗೋದಕ್ಕಿಂತ 700 ಇಯರ್ಸ್ ಬ್ಯಾಕ್ ಹಿ ಪ್ರೊಫೆಸೈಸ್ಡ್. ಅವನು ಪ್ರವಾದಿಸ್ತಾನೆ. ಇವತ್ತು ನಾವು ಹೇಳ್ಬೋದು, ದೇವರೇ ಶುಭ ಸಂದೇಶ ಸಾರಿ ಅಂತ ನೀವು ಹೇಳಿದ್ದೀರಿ, ಯಾರು ಕೇಳ್ತಾರೆ? ಇದು ಯಾರಿಗೆ ಬೇಕಿದು? ಎಲ್ರಿಗೂ ಬೇಕಾಗಿರೋದು ಅದ್ಭುತದ ಸಂದೇಶ, ಹಾಂ, ಲೋಕದ ಸಂದೇಶ ಬೇಕು, ಸುಖವಾಗಿ ಬದುಕೋ ಸಂದೇಶ ಬೇಕು, ನಿತ್ಯ ಜೀವದ ಶುಭ ಸಂದೇಶ ಯಾರಿಗೆ ಬೇಕು ದೇವರೇ? ನೀವು ಕಳಿಸ್ತಾ ಇದ್ದೀರಿ, ಅಲ್ಲಿ ಇಲ್ಲಿ ಹೋಗಿ ಹೇಳಿ ಅಂತ ಯಾರು ನಂಬ್ತಾರೆ? ಈಗ ಮಧ್ಯಾಹ್ನದಲ್ಲಿ ಮನೇಲಿ ಕೂತ್ಕೊಂಡು ಹೇಳಿ ಅಂತ ಹೇಳ್ತಿದ್ರಿ, ಇಲ್ಲಿ ಯಾರು ನಂಬ್ತಾರೆ ದೇವರೇ? ಕೇಳೋದಕ್ಕೆ ಕಿವಿಗಳವನು ಕೇಳಿಸ್ಕೊಳ್ಳಿ ಅಂತ ನಾವು ಹೇಳ್ತಾ ಹೋಗ್ಬೇಕಷ್ಟೇ, ಹುಚ್ಚರ ಥರ, ದಡ್ರ ಥರ. ಏನು ಮಾಡೋಕ್ಕಾಗಲ್ಲ ಅಲ್ವಾ? ಸೊ ವಿ ಹ್ಯಾವ್ ಟು ಬಿಲೀವ್ ಆ್ಯಂಡ್ ಒಬೇ ವಾಟ್ ಗಾಡ್ ಸೇಸ್. ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಶುಭ ಸಂದೇಶವನ್ನು ಆಲಿಸುವುದರಿಂದ ರಕ್ಷಣೆಗೆ ಸಂಬಂಧಪಟ್ಟ ವಿಶ್ವಾಸದ ಬಗ್ಗೆ ಹೇಳ್ತಾ ಇರೋದು, ಆಯಿತಾ? ರಕ್ಷಣೆ ಮೂಡುತ್ತದೆ. ಶುಭ ಸಂದೇಶ ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮೂಲಕ ಪ್ರಕಟವಾಗುತ್ತದೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ರಕ್ಷಣೆಯ ಕುರಿತಾದ ಶುಭ ಸಂದೇಶ ನಮಗೆ ಅರ್ಥ ಆಗಬೇಕು, ನಮಗದು ಸ್ವೀಕಾರ ಆಗಬೇಕು. ಆಗ ಮಾತ್ರನೇ ನಮಗೆ ರಕ್ಷಣೆ, ಇಲ್ಲ ಅಂದರೆ ರಕ್ಷಣೆ ಇಲ್ಲ. ಶುಭ ಸಂದೇಶದ ಮುಖಾಂತರ ವಿಶ್ವಾಸ ಬರ್ತದೆ. ಆ ವಿಶ್ವಾಸದ ಮುಖಾಂತರ ಯೇಸು ಕೊಟ್ಟ ಅಥವಾ ಯೇಸುವಿನಲ್ಲಿ ದೇವರು ನಮಗೆ ಕೊಟ್ಟ ಆ ರಕ್ಷಣೆ ನಾವು ಸ್ವೀಕಾರ ಮಾಡಲಿಕ್ಕಾಗತ್ತೆ. ರಕ್ಷಣೆ ಬರೋದು ಯೇಸುವಿನಿಂದ. ಫ್ರಮ್ ಗಾಡ್ ಇಟ್ ಕಮ್ಸ್. ಜೀಸಸ್ ಈಸ್ ದ ಆಥರ್ ಆಫ್ ಸಾಲ್ವೇಷನ್, ಸೋರ್ಸ್ ಆಫ್ ಸಾಲ್ವೇಷನ್. ಆದರೆ ಎಲ್ಲರೂ ಪಡ್ಕೊಂಡಿದ್ದಾರ ಕೇಳಿದರೆ ಅನೇಕರು ಪಡ್ಕೊಳ್ಳಿಲ್ಲ, ಕೆಲವರು ಮಾತ್ರ ಪಡ್ಕೊಂಡಿದ್ದಾರೆ. ಯಾಕೆ ಕೆಲವರು ಮಾತ್ರ ಪಡ್ಕೊಂಡ್ರು ಅಂದರೆ ಎಲ್ಲರಲ್ಲೂ ಅದನ್ನು ಪಡ್ಕೊಳ್ಬೇಕಾಗಿರೋ ವಿಶ್ವಾಸ ಇಲ್ಲ. ಯಾಕೆ ವಿಶ್ವಾಸ ಇಲ್ಲ ಕೇಳಿದರೆ, ಆ ವಿಶ್ವಾಸವನ್ನು ತರುವ ಶುಭ ಸಂದೇಶ ಸಾರಲ್ಪಡದೇ ಇರೋದರಿಂದ. ಇವತ್ತು ನೀವು ಭಾಗ್ಯವಂತರು. ಈ ಊರಲ್ಲಿ ನಿಜವಾಗಲೂ ಈ ಊರಲ್ಲಿ ಸುತ್ತಮುತ್ತಲ ಊರಲ್ಲಿ ನಿಮ್ಮಷ್ಟು ಭಾಗ್ಯವಂತರು ಯಾರೂ ಇಲ್ಲ. ಯಾಕೆಂದರೆ ನಿಮಗೆ ನಿತ್ಯ ಜೀವದ ಶುಭ ಸಂದೇಶ ಇಲ್ಲಿ ಸಿಕ್ಕಿದೆ ಈ ಮನೆ ಒಳಗಡೆ ಮಧ್ಯಾಹ್ನ. ಇದಕ್ಕೆ ನೀವು 1000 ಕೋಟಿ ಕೊಟ್ಟರು ಕೊಂಡ್ಕೊಳ್ಳೋಕ್ಕಾಗಲ್ಲ. ಬಟ್ ದೇವರು ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಓನ್ಲಿ ದ ಗ್ರೇಸ್ ಆಫ್ ಗಾಡ್ ಆ್ಯಂಡ್ ದ ಮರ್ಸಿ ಆಫ್ ಗಾಡ್, ದೇವರ ಕೃಪೆ ಮತ್ತು ಕರುಣೆ. ಬಟ್ ಇದನ್ನು ನೀವು ರಿಜೆಕ್ಟ್ ಮಾಡಿದ್ರೆ ನರಕ ಅಂತೂ ಗ್ಯಾರಂಟಿ. ಯಾಕೆಂದರೆ ಯು ಆರ್ ರಿಜೆಕ್ಟಿಂಗ್ ಗಾಡ್ಸ್ ಮರ್ಸಿ, ಯು ಆರ್ ರಿಜೆಕ್ಟಿಂಗ್ ಗಾಡ್ಸ್ ಗ್ರೇಸ್. ಒನ್ ಹೂ ರಿಜೆಕ್ಟ್ ಗಾಡ್ಸ್ ಗ್ರೇಸ್ ಆ್ಯಂಡ್ ಮರ್ಸಿ, ಹೌ ಹಿ ವಿಲ್ ಗೋ ಟು ಹೆವನ್ ಅಲ್ವಾ? ಸೊ ಅದರಿಂದ ಈ ಶುಭ ಸಂದೇಶವನ್ನು ಸ್ವೀಕಾರ ಮಾಡಿ. ಹೃದಯದಲ್ಲಿ ನಿಮಗೆ ಪೂರ್ತಿ ಅರ್ಥ ಆಗದೇ ಇರ್ಬೋದು, ಆದರೆ ಪೂರ್ಣ ಹೃದಯದಿಂದ ಇಷ್ಟು ಅರ್ಥ ಮಾಡಿಕೊಳ್ಳಿ, ಯೇಸು ನನ್ನ ಬದಲಿಗೆ ಸಾಯ್ಲಿಕ್ಕಾಗಿ ಬಂದಿದ್ದಾರೆ, ಅವರು ನನ್ನ ಬದಲಿಗೆ ಸತ್ತಿದ್ದಾರೆ, ನನ್ನ ಮರಣ ಅವರು ಅನುಭವಿಸಿದ್ದಾರೆ, ನನ್ನ ಪುನರುತ್ಥಾನ ಅವರಲ್ಲಿ ನಾನು ಪುನರುತ್ಥಾನನಾಗಿದ್ದೇನೆ, ನನಗೊಂದು ಹೊಸ ಜೀವ ಸಿಕ್ಕಿದೆ, ಅದರಿಂದ ನಾನು ಕ್ರಿಶ್ಚಿಯನ್ ಆಗಿದ್ದೀನಿ. ನಾನು ಇವತ್ತು ಕ್ರಿಶ್ಚಿಯನ್ ಆಗಿದ್ದು ಯೇಸುವಿನ ಮರಣ ಮತ್ತು ಪುನರುತ್ಥಾನದ ಫಲವಾಗಿ, ಅದರಲ್ಲಿ ನಂಬಿ ನಾನು ಕ್ರಿಶ್ಚಿಯನ್ ಆದೆ. ಅದಲ್ಲದೆ ನಾನೆಲ್ಲೋ ಮುಳುಗಿ ಎದ್ದಿದ್ದರಿಂದ ಕ್ರಿಶ್ಚಿಯನ್ ಆಗಿಲ್ಲ, ಯಾರೋ ತಲೆ ಮೇಲೆ ನೀರು ಹಾಕಿದ್ರಿಂದ ಕ್ರಿಶ್ಚಿಯನ್ ಆಗಿಲ್ಲ, ಎಲ್ಲೋ ಹೋಗಿ ಕ್ಯಾಂಡಲ್ ಅಂಟಿಸಿದ್ರಿಂದ ಕ್ರಿಶ್ಚಿಯನ್ ಆಗಿಲ್ಲ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರಿಂದ ಕ್ರಿಶ್ಚಿಯನ್ ಆಗಿಲ್ಲ. ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದಲ್ಲಿಟ್ಟ ವಿಶ್ವಾಸದ ಮುಖಾಂತರ ನಾನಿವತ್ತು ಕ್ರೈಸ್ತ ವಿಶ್ವಾಸಿಯಾಗಿದ್ದೇನೆ. ಯೇಸು ನನ್ನ ಕರ್ತನಾಗಿದ್ದಾರೆ, ನನ್ನ ಪ್ರಭು ಆಗಿದ್ದಾರೆ, ನನ್ನ ಯಜಮಾನನಾಗಿದ್ದಾರೆ. ಇದೇ ನನ್ನ ವಿಶ್ವಾಸ ಅಂತ ನೀವು ಒಪ್ಕೊಳ್ಳೋದಾದರೆ ಶ್ಯೂರ್ಲಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಜಾಯ್ ಆಫ್ ದ ಸಾಲ್ವೇಷನ್. ರಕ್ಷಣೆ ಆನಂದವನ್ನು ನಿಮಗೆ ಅನುಭವಿಸ್ಲಿಕ್ಕಾಗತ್ತೆ. ಅದೊಂದು ಸಾಧಾರಣ ಅನುಭವ ಅಲ್ಲ. ದ್ಯಾಟ್ ಎಕ್ಸ್ಪೀರಿಯನ್ಸ್ ಇಸ್ ಬಿಯಾಂಡ್ ಡೆತ್. ಮರಣಕ್ಕಿಂತಲೂ ಮಿಗಿಲಾದದ್ದು, ಪ್ರಾಣಕ್ಕಿಂತ ಮಿಗಿಲಾದದ್ದು ದೇವರ ಆ ಪ್ರೀತಿ. ದ್ಯಾಟ್ ಸಾಲ್ವೇಷನ್ ಅನ್ನೋದು. ದಾವೀದ ಅವತ್ತೇ ಒಂದು ಪ್ರಾಫೆಸಿ ಹೇಳ್ದ, ಪ್ರವಾದನೆ ಹೇಳ್ದ, ಪ್ರಾಣಕ್ಕಿಂತಲೂ ಮಿಗಿಲಾದದ್ದು ನಿನ್ನ ಅಚಲವಾದ ಪ್ರೀತಿ ಯಾವುದದು? ಅದಿದೇನೆ, ದಿಸ್ ಸಾಲ್ವೇಷನ್. ಬಟ್ ಅವನು ಅದನ್ನು ಅರ್ಥ ಆಗದೆ ಅನುಭವಿಸ್ದ.
ನಮಗೆ ಇವತ್ತು ಶುಭ ಸಂದೇಶದ ಮುಖಾಂತರ ಸಾರಲ್ಪಟ್ಟರೂ ಕೂಡ ನಮಗೆ ಇವತ್ತು ಎಷ್ಟೋ ಜನಕ್ಕೆ ಅನುಭವಿಸ್ಲಿಕ್ಕೆ ಆಗ್ತಾಯಿಲ್ಲ ಅಂದರೆ ಹೌ ಮಚ್ ವಿ ಆರ್ ಡಿಸೀವ್ಡ್, ಎಷ್ಟು ನಾವು ವಂಚನೆಗೆ ಒಳಗಾಗಿರ್ಬೋದು ಯೋಚನೆ ಮಾಡಿ ನೋಡಿ. ಆದ್ದರಿಂದ ನಾವು ಭಾಗ್ಯವಂತರು. ನಮಗೆ ಸೌಭಾಗ್ಯ ಕೊಟ್ಟ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳೋಣ. ಎದ್ದು ನಿಂತ್ಕೊಳ್ಳೋಣ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೇಸುವೆ ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೇಸಯ್ಯ ಯೇಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಯೇಸಯ್ಯ ಯೇಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಒಂದು ಕ್ಷಣ ಕಣ್ಣುಗಳನ್ನ ಮುಚ್ಚಿ ಯೇಸುವಿನ ಮರಣವನ್ನು ಮನಸ್ಸಿಗೆ ತಂದುಕೊಳ್ಳಿ. ಬ್ರಿಂಗ್ ದಟ್ ಕ್ರಾಸ್ ಇನ್ ಟು ಯುವರ್ ಹಾರ್ಟ್ಸ್. ದ ಕ್ರಾಸ್ ಆಫ್ ಕ್ರೈಸ್ಟ್ ಜೀಸಸ್. ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ನನಗಾಗಿ ನನ್ನ ಮರಣವನ್ನು ಆತನು ಮನುಷ್ಯನಾಗಿ ಅನುಭವಿಸ್ತಾನೆ. ಪರಿಪೂರ್ಣ ಮನುಷ್ಯನಾಗಿ ಈ ಮನುಷ್ಯನ ಪಾಪವನ್ನು ತನ್ನ ದೇಹದಲ್ಲಿ ಹೊತ್ತುಕೊಳ್ತಾನೆ. ಆ ಘೋರವಾದ ಯಾತನೆಯನ್ನು ಅವರು ಅನುಭವಿಸ್ತಾರೆ. ನನ್ನ ಯಾತನೆಯನ್ನು ಅವರು ಶರೀರದಲ್ಲಿ ಅನುಭವಿಸ್ತಾರೆ. ಅವರ ಕೃಪೆಯಿಂದಲೇ ನಮಗೆ ರಕ್ಷಣೆ ಸಿಗುವ ಹಾಗೆ ಮಾಡ್ತಾರೆ. ನೋವನ್ನು ಅವರು ತೆಗೆದುಹಾಕಿ, ಆ ಪಾಪ ಎಂಬ ಕಹಿಯನ್ನು ಅವರು ತೆಗೆದುಹಾಕಿ, ರಕ್ಷಣೆ ಎಂಬ ಸಿಹಿ ನಾನು ಅನುಭವಿಸುವಂತೆ ಅವರು ಮಾಡ್ತಾರೆ. ಅವರ ಮರಣ ನನಗೆ ಜೀವ ತಂದು ಕೊಟ್ಟಿದೆ. ಹಿಸ್ ಡೆತ್ ಬ್ರಾಟ್ ಲೈಫ್ ಟು ಮೀ. ಅವರನ್ನು ಸಮಾಧಿ ಮಾಡಿದಾಗ ನಾನು ಅವರಲ್ಲಿ ಸಮಾಧಿಯಾದೆ. ದೇವರು ಅವರನ್ನು ಪುನರುತ್ಥಾನಗೊಳಿಸಿದಾಗ ದೇವರು ನನ್ನನ್ನು ಅವರಲ್ಲಿ ಅವರ ಮುಖಾಂತರ ಪುನರುತ್ಥಾನಗೊಳಿಸಿದರು. ನಾನು ಅವರಲ್ಲಿ ಸತ್ತು ಹೋದೆ, ಈಗ ಇಲ್ಲ. ಆದುದರಿಂದಲೇ ಪೌಲರು ಹೇಳ್ತಾರೆ, ಇನ್ನು ಮುಂದೆ ನಾನಲ್ಲ, ಕ್ರಿಸ್ತ ಯೇಸು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ. ಐ ಆಮ್ ಡೆಡ್ ಆ್ಯಂಡ್ ಬರೀಡ್. ನೌ ನೋ ಮೋರ್ ಐ ಬಟ್ ಕ್ರೈಸ್ಟ್. ನಾನಿಲ್ಲ, ಕ್ರಿಸ್ತನು ಜೀವಿಸ್ತಾ ಇದ್ದಾನೆ ದೇವರಿಗಾಗಿ. ಇನ್ನು ಮುಂದೆ ಬದುಕೋದಾದರೆ ದೇವರಿಗಾಗಿ. ಅದಿಲ್ಲದ ಜೀವನಕ್ಕೆ ಅರ್ಥ ಇಲ್ಲ. ದಟ್ ಈಸ್ ಮೀನಿಂಗ್ಲೆಸ್ ಆ್ಯಂಡ್ ಯೂಸ್ಲೆಸ್. ಆ್ಯಸ್ ಎ ಕ್ರಿಶ್ಚಿಯನ್ ಯುವರ್ ಲೈಫ್ ಈಸ್ ಓನ್ಲಿ ಫಾರ್ ಹಿಮ್, ಗಾಡ್ ಆ್ಯಂಡ್ ಗಾಡ್ ಅಲೋನ್. ದೆನ್ ಓನ್ಲಿ ಇಟ್ ಈಸ್ ಮೀನಿಂಗ್ಫುಲ್. Otherwise your life is meaningless and useless. If your life is not for God as a Christian, your life is useless. ಆದರೆ ದೇವರು ಕರುಣೆಯಿಂದ ನಮಗೆ ಹೊಸ ಜೀವ ಕೊಟ್ಟಿದ್ದಾರೆ. ಆ ಜೀವಕ್ಕಾಗಿ ಹೃದಯದಿಂದ ಸ್ತೋತ್ರ ಮಾಡೋಣ. ಅಬ್ಬಾ ಫಾದರ್, ವಿ ಥ್ಯಾಂಕ್ ಯು ಫಾರ್ ದ ಗಿಫ್ಟ್ ಆಫ್ ನ್ಯೂ ಲೈಫ್. ಹೊಸ ಜೀವ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸು ಕ್ರಿಸ್ತನ ಮರಣ ಪುನರುತ್ಥಾನದ ಮುಖಾಂತರ ದೇವರೇ ನಮಗೆ ಹೊಸ ಜೀವ ಕೊಟ್ಟು ರಕ್ಷಣೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆ ರಕ್ಷಣೆಯ ಆನಂದವನ್ನು ಅನುಭವಿಸುವಂತೆ ಮಾಡಿ ನಡೆಸ್ತಾ ಇದ್ದೀರಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ಫಾರ್ ಸಪ್ರೇಟಿಂಗ್ ಅಸ್ ಫ್ರಮ್ ಆಲ್ ದ ಈವಿಲ್ ಪ್ಲೆಷರ್ಸ್ ಆಫ್ ದಿಸ್ ವರ್ಲ್ಡ್ ಲಾರ್ಡ್. Thank you, Lord Jesus. Thank you, Holy Spirit, for bringing that great joy in our hearts, Lord, as the fruit of our salvation. Thank you, Jesus. Hallelujah. We are blessed, Lord. We are blessed. Jesus is my Lord. Yesu nanna kartanagiddare. My husband, my spiritual father, my daddy, my life, my fortress, my everything. Jesus is my God.
ಯೇಸು ನನ್ನ ದೇವರಾಗಿದ್ದಾರೆ, ರಕ್ಷಕನಾಗಿದ್ದಾರೆ, ನನ್ನ ಕರ್ತನಾಗಿದ್ದಾರೆ. ಥ್ಯಾಂಕ್ ಯು ಅಬ್ಬಾ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಪ್ಪ ತಂದೆಯಾದ ದೇವರೇ, ಇಂದು ಸಾರಲ್ಪಟ್ಟ ಈ ಶುಭ ಸಂದೇಶ ಯಾರೆಲ್ಲ ಆಲಿಸಿದ್ದಾರೋ, ಯಾರೆಲ್ಲ ಮುಂದಿನ ದಿವಸಗಳಲ್ಲಿ ಆಲಿಸ್ತಾರೋ ಅವರೆಲ್ಲರ ಜೀವಿತದಲ್ಲಿಯೂ ಕೂಡ ಪಾಪದ ಮರಣದಿಂದ ಬಿಡುಗಡೆಯನ್ನು ಹೊಂದಿಕೊಂಡು ರಕ್ಷಣೆಯ ಆನಂದವನ್ನು ಅನುಭವಿಸುತ್ತಾ ಕರ್ತನಾದ ಯೇಸುವಿಗೆ ಸಾಕ್ಷಿಗಳಾಗಿ ಬದುಕುವಂತೆ ಆಗಲಪ್ಪ. ನಿಮ್ಮ ಕೃಪೆಯು ಸಮಾಧಾನವು ಈ ಮನೆಯಲ್ಲಿಯೂ ಮನೆಯವರಲ್ಲಿಯೂ ಸದಾಕಾಲ ಇರಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಯೇಸುವಿನ ಶಾಂತಿ ಈ ಮನೆಯಲ್ಲಿ ನೆಲೆಸಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೆನ್. ಯೇಸು